ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶ್ರಾವಣ ಮಾಸದ ಭಾನುವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುನನ್ನು, ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿಯೊಂದು ಮನೆಯ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ, ಪ್ರತಿನಿತ್ಯದ ಮುಂಜಾನೆಯ ಶುಭೋದಯ ಅಂತಂದರೆ ಬೆಳಗಿನ ಜಾವದ ಆ ಒಂದು ತಂಪಿನ ವಾತಾವರಣ, ಆ ಸಮಯದಲ್ಲಿ ಇವತ್ತಿನ ದಿನ ಹೇಗಿರುತ್ತೋ ಹೇಗೋ ಏನೋ ಎಂಬತಕ್ಕಂಥ ಆ ಒಂದು ಆಲೋಚನೆಯಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಆ ಒಂದು ಚಳಿಯ ಸಮಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ರುಚಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿದ್ಬಿಟ್ರೆ ಏನೇ ಟೆನ್ಷನ್ ಇದ್ರೂ ಕೂಡ ಒಂದು ರೀತಿ ಕ್ಲಾರಿಟಿ ಇರುತ್ತೆ, ಒಂದು ರೀತಿ ಕ್ಲಿಯರ್ ಆಗೋಗುತ್ತೆ, ಮೈಂಡು ರಿಫ್ರೆಶ್ ಆಗುತ್ತೆ. ಹಾಗಾಗಿ ನಿಮಗೆ ಆ ರಿಫ್ರೆಶ್ಮೆಂಟ್ ಬೇಕು ಅಂತಂದರೆ ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಖುಷಿ ಸಂತೋಷ. ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರ್ತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿನ ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗುತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಎನ್ಸ್ಪೋ ಪಾರ್ಕ್ಸ್, ಶೇಖರ್ ಡೆವಲಪರ್ಸ್ ರವರ ಎನ್ಸ್ಪೋ ಪಾರ್ಕ್ಸ್. ಬಡವನಾಗಲಿ ಶ್ರೀಮಂತನಾಗಲಿ ಇಬ್ಬರಿಗೂ ಕೂಡ ಕನಸಿನ ಮನೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಆ ಕನಸಿನ ಮನೆಯನ್ನು ಶ್ರೀಮಂತನಾದರೆ ನನಸನ್ನು ಮಾಡ್ಕೊಂಡ್ಬಿಡ್ತಾನೆ, ಬಡವನಾದರೆ ಕನಸನ್ನು ಹಾಗೆ ಉಳಿಸ್ಕೊಂಡ್ಬಿಡ್ತಾನೆ. ನೆಮ್ಮದಿಯುತವಾಗಿರ್ತಕ್ಕಂಥ ಒಂದು ವಾಸ್ತುಗೃಹದಲ್ಲಿ ಇರೋದು ಎಲ್ಲೋ ಒಂದು ಕಡೆ ಬಹಳ ಕಷ್ಟ ಆಗುತ್ತೆ. ಆದರೆ ಇಲ್ಲಿ ಎನ್ಸ್ಪೋ ಪಾರ್ಕ್ಸ್ ಶೇಖರ್ ಡೆವಲಪರ್ಸ್ ರವರ ಎನ್ಸ್ಪೋ ಭಾಂಟಿಯ ಜೂಬ್ಲಿ ಪಾರ್ಕ್ ಬಹಳ ವಿಶೇಷವಾಗಿ ಕೋಲಾರದಲ್ಲಿ 50ಕ್ಕೂ ಹೆಚ್ಚು ಎಕರೆಯಲ್ಲಿರ್ತಕ್ಕಂಥ ಒಂದು ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಕೇವಲ 16,90,000ದಿಂದ ಪ್ರಾರಂಭ ಆಗ್ತಾ ಇರತಕ್ಕಂಥ ಇವರ ವಾಸ್ತುಗೃಹಗಳು ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಜೊತೆ ಇರತಕ್ಕಂಥದ್ದಿದೆ. ಬಡವನಿಗಾಗಿ ಬಡವನಿಗೋಸ್ಕರ ಅಂತಲೇ 16,90,000ದಿಂದ ಪ್ರಾರಂಭ ಆಗ್ತಾ ಇದೆ ಇವರ ವಾಸ್ತುಗೃಹಗಳು, ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ನೊಂದಿಗೆ. ಮತ್ತು ಮೊನ್ನೆ ತಾನೇ ನಮ್ಮೆಲ್ರಿಗೂ ಕೂಡ ಸ್ವಾತಂತ್ರ್ಯ ಸಿಕ್ಕಾಯ್ತಲ್ವಾ ಅಂತಂದರೆ, ಸ್ವಾತಂತ್ರ್ಯ ಸಿಕ್ಕಿ ಈಗಾಗಲೇ 78 ವರ್ಷ ಆಗಿದೆ. ಆದರೆ ಪ್ರತಿ ಕ್ಷಣವೂ ಕೂಡ ನಮಗೆ ಇರ್ತಕ್ಕಂಥ ಈ ಒಂದು ಸ್ವಾತಂತ್ರ್ಯವನ್ನು ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ
ಉಸಿರಾಡ್ತಾ ಇದ್ದೇವೆ. ಅದೇ ರೀತಿ 78ನೇ ವರ್ಷದ ಈ ಒಂದು ಸ್ವಾತಂತ್ರ್ಯದ ದಿನ, ಆ ಕ್ಷಣ ಮತ್ತು 1947 ಆ ದಿನದಂದು ಸಿಕ್ಕಿರತಕ್ಕಂಥ ಸ್ವಾತಂತ್ರ್ಯ ದಿನದ ಅನುಗುಣವಾಗಿ ಇನ್ಸ್ಪೋ ಪಾರ್ಕ್ಸ್ರವರು ಒಂದು ಹೊಸ ಆಫರನ್ನು ಕೂಡ ಕೊಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ 78 ಮನೆಗಳಿಗೆ ವಿಶೇಷವಾಗಿರ್ತಕ್ಕಂಥ ಆಫರನ್ನು ಕೊಡ್ತಾ ಇದೆ 1 BHK ಮನೆಗಳಿಗೆ. ಏನಪ್ಪ ಅಂತಂದರೆ 19,47,000ಕ್ಕೆ ಫುಲ್ಲಿ ಫರ್ನಿಶ್ಡ್ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರತಕ್ಕಂಥ ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಜೊತೆಗೆ ಸ್ಪಾಟ್ ಬುಕ್ಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಮ್ ಬಂಗಾರವನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇವರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ತಾವು ಸಂಪರ್ಕಿಸಿ 8095363636 8095363636 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ. ಜೊತೆಗೆ ಅವರ ವೆಬ್ಸೈಟ್ ಕೂಡ ಇದೆ www.inspoparks.com ಅಂತ ಹೇಳಿ. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್, ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಎಂಬತಕ್ಕಂಥದ್ದು ಅದರಲ್ಲಿರ್ತಕ್ಕಂಥ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ, ಆ ರತ್ನಕ್ಕಿರತಕ್ಕಂಥ ಶಕ್ತಿ ಅದೆಲ್ಲವೂ ಕೂಡ ಅನರ್ಘ್ಯ ಸಾಧನೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಗ್ರಹಗತಿಗಳಲ್ಲಾಗಲಿ, ನಕ್ಷತ್ರಚಾರ ಪ್ರಕಾರ ಆಗಲಿ, ನಮ್ಮ ಜಾತಕಚಾರ ಪ್ರಕಾರ ಆಗಲಿ, ಏನೇ ಸಮಸ್ಯೆಗಳಿದ್ರೂ ಕೂಡ ಪೂಜಾ ಅನುಷ್ಠಾನದಿಂದ ನಾವೆಲ್ಲವನ್ನೂ ಕೂಡ ದೂರ ಮಾಡ್ಕೊಳ್ಬೋದು. ಆದರೆ ಪ್ರತಿನಿತ್ಯ ನಮ್ಮ ದೇಹಕ್ಕೆ ಅಂಟುಕೊಳ್ತಕ್ಕಂಥ ಒಂದಿಷ್ಟು ನೆಗೆಟಿವ್ ಎನರ್ಜಿ ಆಗಲಿ, ದೃಷ್ಟಿದೋಷಗಳಾಗಲಿ, ಅದರಿಂದ ನಮ್ಮ ಮನಸ್ಸಿನ ಮೇಲೆ ಬೀಳ್ತಾ ಇರತಕ್ಕಂಥ ಒಂದಿಷ್ಟು ಪರಿಣಾಮಗಳಾಗಲಿ, ಮತ್ತು ಆರೋಗ್ಯದಲ್ಲಾಗ್ತಕ್ಕಂಥ ಸಣ್ಣ ಪುಟ್ಟ ಬದಲಾವಣೆಗಳಿಗಾಗಲಿ ಎಲ್ಲದಕ್ಕೂ ಕೂಡ ನಾವು ಸದಾಕಾಲ ಪೂಜಾನುಷ್ಠಾನವನ್ನು ಸಲ್ಲಿಸಲಿಕ್ಕೆ ಆ ಕ್ಷಣ ಎಲ್ಲೋ ಒಂದು ಕಡೆ ಕಷ್ಟ ಆಗುತ್ತೆ. ಆದರೆ ಇಲ್ಲಿರ್ತಕ್ಕಂಥ ಒಂದು ರತ್ನವನ್ನು ಧರಿಸಿದ್ದೇ ಆದರೆ ನವರತ್ನಗಳಿಗೂ ಕೂಡ ಮಿಗಿಲಾಗಿರ್ತಕ್ಕಂಥ ಈ ಒಂದು ರತ್ನ ನಿಮ್ಮ ದೇಹದ ಮೇಲಿದ್ದರೆ ನೆಗೆಟಿವ್ ಎನರ್ಜಿ ಎಂಬತಕ್ಕಂಥದ್ದು ದೂರ ಆಗ್ತಕ್ಕಂಥದ್ದಿರುತ್ತೆ, ಪಾಸಿಟಿವ್ ಎನರ್ಜಿ ಎಂಬತಕ್ಕಂಥದ್ದು ತುಂಬತಕ್ಕಂಥದ್ದಿರುತ್ತೆ. ಗ್ರಹಗತಿಗಳಾಗಲಿ, ನಕ್ಷತ್ರಚಾರ ಪ್ರಕಾರ ಆಗಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದಿರುತ್ತೆ, ಆರೋಗ್ಯ ಸಮಸ್ಯೆಯಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ, ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದಿರುತ್ತೆ. ಎಲ್ಲದಕ್ಕಿಂತ ಮಿಗಿಲಾಗಿ ಮಾಟ ಮಂತ್ರ ಮತ್ತಿಷ್ಟು ಪ್ರಯೋಗಾದಿಗಳು ನಿಮ್ಮ ಮೇಲೆ ಏನಾದರೂ ನಡೆದಿದ್ದೇ ಆದರೆ ಅದೆಲ್ಲವನ್ನೂ ಕೂಡ ತಡೆ ಹಿಡಿತಕ್ಕಂಥ ಒಂದು ಶಕ್ತಿನೇ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಅಂತಲೇ ಹೇಳ್ಬೋದು. ಆ ಒಂದು ಪೆಂಡೆಂಟು ಸಂಪೂರ್ಣವಾಗಿ ಪಂಚಲೋಹದಲ್ಲಿರ್ತಕ್ಕಂಥದ್ದು, ಯಾವುದೇ ರೀತಿ ಕಲರ್ ಮಾಸ್ತಕ್ಕಂಥದ್ದಾಗಲಿ, ದೇಹಕ್ಕೆ ಮತ್ತೊಂದಷ್ಟು ಪರಿಣಾಮಗಳು ಸೃಷ್ಟಿಯಾಗ್ತಕ್ಕಂಥದ್ದಾಗಲಿ ಆಗುವಂಥದ್ದಲ್ಲ. ಮತ್ತು ಅದರಲ್ಲಿರ್ತಕ್ಕಂಥ ರತ್ನ ನಾನೀಗಾಗಲೇ ತಿಳಿಸಿದ ಹಾಗೆ ನವರತ್ನಗಳಿಗೂ ಕೂಡ ಮಿಗಿಲಾಗಿರ್ತಕ್ಕಂಥ ರತ್ನ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಾವು ತಿಳ್ಕೊಳ್ಬೇಕು ಅಂತಂದರೆ ಆನ್ಲೈನಲ್ಲೂ ಕೂಡ ಇದರ ಆರ್ಡರನ್ನು ತಾವು ಮಾಡ್ಬೋದು. ಮತ್ತು ಆಶ್ರಮದಲ್ಲಿ ಅಂತಂದರೆ ನಮ್ಮ ಪ್ರೀತಿಯ ಮಹರ್ಷಿ ಮಂದಿರದಲ್ಲೂ ಕೂಡ ಇವರದೇ ಆಗಿರ್ತಕ್ಕಂಥ ಒಂದು ಸ್ಟಾಲ್ ಕೂಡ ಇದೆ, ಅಲ್ಲಿ ತಾವು ಬಂದು ಇದನ್ನು ಪರ್ಚೇಸನ್ನು ಮಾಡ್ಬೋದು. ಒಮ್ಮೆ ತಪ್ಪದೇ ಖರೀದಿಸಿ. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್, ಸಾಯಿ ಶುಭ್ ಟೂರ್ಸ್ರವರು ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಜೊತೆಗೆ ಅತಿ ಕಡಿಮೆ ದರದಲ್ಲಿ ಪ್ಯಾಕೇಜಸ್ಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರ್ಡಿ ಇನ್ನಿತ್ಯಾದಿ ಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಜೊತೆಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜಸನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಹಾಗಾಗಿ ಒಮ್ಮೆ ತಪ್ಪದೇ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲೇಶ್ವರಂ ಮತ್ತು ಯಲಹಂಕ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಏನು ಗುರುಗಳೇ, ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಇಷ್ಟು ಜನ ಸ್ಪಾನ್ಸರ್ಸ್ನೆಲ್ಲರನ್ನು ಕೂಡ ತಾವು ಹೇಳೋಷ್ಟಲ್ಲಿ ತಲೆ ಕೆಟ್ಟೋಗುತ್ತಲ್ವಾ ಅಂತ ತಾವು ತಿಳ್ಕೊಳ್ಬೋದು, ಕೇಳ್ಬೋದು. ಅದು ಸತ್ಯನೇ. ಬಟ್ ಆದರೆ ನಿಜಕ್ಕೂ ಹೇಳ್ತೀನಿ, ಒಂದು ಧರ್ಮ ರಥಯಾತ್ರೆ ನಡಿಬೇಕು ಅಂತಂದರೆ, ಈ ಒಂದು ಧರ್ಮ ಜಾಗೃತಿ ಕಾರ್ಯಕ್ರಮ ಇಷ್ಟು ಬಹಳ ಪ್ರೀತಿಯಿಂದ ಸಂಪನ್ನವಾಗಿ ನೆರವೇರಬೇಕು ಅಂತಂದರೆ ಇವರೆಲ್ಲರ ಸಹಕಾರ ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಒಂದು ಧರ್ಮದ ಕಾರ್ಯ ನಡಿಬೇಕು ಅಂತಂದರೆ ಒಬ್ಬರೇ ನಿಂತು ಒಂದೇ ಕೈಯಲ್ಲಿ ಅದನ್ನು ಮುಂದೆ ತೂಗಿಸ್ಲಿಕ್ಕೆ ಬಹಳ ಕಷ್ಟ. ಹಲವಾರು ಕೈಗಳು ಜೊತೆಯಲ್ಲಿ ನಿಂತು ನಾವಿದ್ದೇವೆ ಗುರುಗಳೇ, ನೀವು ಮುಂದುವರಿಸಿ ಎಂಬತಕ್ಕಂಥ ಒಂದು ಧೈರ್ಯವನ್ನು ತುಂಬಿದಾಗ ಇದನ್ನು ಮತ್ತಿಷ್ಟು ಅದ್ಭುತವಾಗಿ ನಾವು ನೆರವೇರಿಸ್ಬೋದು. ಹಾಗಾಗಿ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಾದ್ರೆ ಅವರೆಲ್ಲರೂ ಕೂಡ ಒಂದು ಕ್ಷಣ ಜ್ಞಾಪಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ ಅಲ್ವಾ? ಹಾಗಾಗಿ ಎಲ್ಲದರ ಬಗ್ಗೆ ಕಿರು ಪರಿಚಯ ಜೊತೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಳೋಣ, ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಳೋಣ. ಮತ್ತು ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಮಹರ್ಷಿ ಧರ್ಮಯಾತ್ರೆ. ಮಹರ್ಷಿ ಧರ್ಮಯಾತ್ರೆ ಅಂತೂ ನಿರಂತರವಾಗಿ ನಿರ್ಘಳವಾಗಿ ನೆರವೇರ್ತಾನೆ ಬಂದಿದೆ. ಮಹರ್ಷಿ ಧರ್ಮಯಾತ್ರೆ ಇವತ್ತಿನ ದಿವಸ ಎಲ್ಲೋ ಬೆಂಗಳೂರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಕರ್ನಾಟಕ ರಾಜ್ಯದಲ್ಲಿರೋ
ಭಾರತ ದೇಶದಲ್ಲೂ ನಾನಾ ಭಾಗಗಳಲ್ಲಿ ಹೋಗಿ ಬಂದಿರತಕ್ಕಂಥವ್ರು ಇದ್ದಾರೆ. ಜೊತೆಗೆ ದೇಶವನ್ನು ದಾಟಿ, ಸಮುದ್ರಗಳನ್ನು ದಾಟಿ ಹೊರದೇಶಕ್ಕೂ ಕೂಡ ಪಾದಾರ್ಪಣೆಯನ್ನು ಮಾಡಿ ಬಹಳ ವಿಶೇಷವಾಗಿರ್ತಕ್ಕಂಥ ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ಗುರುಜಿಯವರು ನೆರವೇರಿಸಿಕೊಂಡು ಬಂದೇ ಇದ್ದಾರೆ. ಅದೇ ರೀತಿ ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ ಮತ್ತೊಂದು ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಇದೇ ಬರ್ತಕ್ಕಂಥ 22/8/2024 ಗುರುವಾರ ಗುರುಜಿಯವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನಕ್ಕೆ ಆಗಮಿಸ್ತಾ ಇದ್ದಾರೆ, ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರ್ತಾರೆ. ಶ್ರೀ ಚೌಡೇಶ್ವರಿ ದೇವಿಯವರ ನೂತನವಾಗಿರ್ತಕ್ಕಂಥ ದೇವಾಲಯದ ಪ್ರಾರಂಭೋತ್ಸವ, ಜೊತೆಗೆ ಪ್ರಥಮ ವಾರ್ಷಿಕೋತ್ಸವ ಹಾಗೂ ಶ್ರೀಚಕ್ರ ಆರಾಧನೆ, ಶ್ರೀ ಚಂಡಿಕಾ ಯಾಗ, ಕುಂಭಾಭಿಷೇಕ ಹಾಗೂ ಮುತ್ತೈದೆಯರಿಗೆ ಗೋಮತಿ ಚಕ್ರ ವಿತರಣಾ ಪೂಜಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರ್ತಕ್ಕಂಥದ್ದು ಸುಕ್ಷೇತ್ರ, ದೊಡ್ಡಮಟ್ಟಿಕುರ್ಕಿ, ಕಣಕಟ್ಟೆ ಹೋಬಳಿ, ಅರಸೀಕೆರೆ ತಾಲೂಕು. ದೊಡ್ಡಮಟ್ಟಿಕುರ್ಕಿ, ಕಣಕಟ್ಟೆ ಹೋಬಳಿ, ಅರಸೀಕೆರೆ ತಾಲೂಕು. ಈ ಒಂದು ಸ್ಥಾನದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ದೇವಸ್ಥಾನದ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಇದೇ ಬರ್ತಕ್ಕಂಥ 22/8/2024 ಗುರುವಾರ. ಸಮಯ 10:30, 11 ಗಂಟೆ ಅಂತ ಅಂದ್ಕೊಳ್ಳಿ. ಯಾಕೆ ಅಂತಂದರೆ ಇಲ್ಲಿನ ನೇರ ಪ್ರಸಾರ ಮುಗಿಸ್ಕೊಂಡು ಗುರುಜಿಯವರು ಬರಬೇಕಲ್ವ, ಕಾರ್ಯಕ್ರಮವನ್ನು ಮುಗಿಸ್ಕೊಂಡು. ಹಾಗಾಗಿ ಅಷ್ಟು ಸಮಯ ಆಗುತ್ತೆ. ಅಷ್ಟೊತ್ತಿಗೆ ತಾವೆಲ್ಲರೂ ಕೂಡ ಸೇರಿ ತಾಯಿಯ ಪೂಜಾನುಷ್ಠಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸೇರಿ ಆ ಕ್ಷಣ ಸಾಕ್ಷಿ ಆಗ್ತಕ್ಕಂಥದ್ದಾಗಲಿ, ತಾಯಿಯ ಕೃಪೆಗೆ ಪಾತ್ರ ಆಗ್ತಕ್ಕಂಥದ್ದಾಗಲಿ, ಇವೆಲ್ಲವನ್ನು ಕೂಡ ಸಿದ್ಧಿಸ್ಕೊಳ್ಳೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಪಂಚಾಂಗ ಶ್ರವಣ ತಿಳ್ಕೊಳ್ಬೇಕು, ರಾಶಿ ಫಲಗಳನ್ನು ತಿಳ್ಕೊಳ್ಬೇಕು. ಎಲ್ಲದಕ್ಕಿಂತ ಮೊದಲನೇದಾಗಿ ಮಾತನಾಡ್ತಕ್ಕಂಥ ಮನಸ್ಸಿರಿ ತಾಯಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕು. ತಾಯಿ ಮಹಾಲಕ್ಷ್ಮಿಗೆ ಬಹಳ ವಿಶೇಷವಾಗಿ ದೀಪದಿಂದ ಆರಾಧನೆಯನ್ನು ಮಾಡಬೇಕು. ಪಂಚಾಂಗಕ್ಕೆ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕು. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸದಾಕಾಲ ಹಸನ್ಮುಖಿಯಾಗಿ ಕೂತ್ಕೊಂಡು ರಾರಾಜಿಸ್ತಾ ಇರತಕ್ಕಂಥ ನಮ್ಮ ತಾಯಿ ಮಹಾಲಕ್ಷ್ಮಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸಲಿಲ್ಲ ಅಂತಂದರೆ ಹೇಗೆ? ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾಯಿ ಮಹಾಲಕ್ಷ್ಮಿನೇ ಒಂದು ರೀತಿ ಮೇರು ಕಿರೀಟ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಪ್ರಭುಗಳಲ್ಲಿ ನೋವನ್ನು ತೋಡ್ಕೊಳ್ಳೋರು ಉಂಟು, ಸಂತೋಷವನ್ನು ತೋಡ್ಕೊಳ್ಳೋರು ಉಂಟು, ದುಃಖವನ್ನು ತೋಡ್ಕೊಳ್ಳೋರು ಉಂಟು. ಎಲ್ಲರ ಮನಸ್ಸಿನ ನೆಮ್ಮದಿಯನ್ನು ತಾಯಿ ಆಶಿಸ್ತಾ, ಜೊತೆಯಲ್ಲಿ ಸದಾಕಾಲ ಈ ಒಂದು ಸಾನ್ನಿಧ್ಯದಲ್ಲಿ ಕೂತ್ಕೊಳ್ಳತಕ್ಕಂಥ ಗುರುಜಿರವರನ್ನು ಆಶೀರ್ವಾದಿಸ್ತಾ, ಅವರ ಬಾಯಲ್ಲಿ ಅಮೃತ ಪದಗಳನ್ನು ನುಡಿಸ್ತಾ, ಎಷ್ಟೋ ಜನ ನೋವಿನಿಂದ ನಲುವಿನಿಂದ ಕರೆ ಮಾಡ್ತಕ್ಕಂಥ ಭಕ್ತಾದಿಗಳ ನೋವಿಗೆ ಸ್ಪಂದಿಸ್ತಕ್ಕಂಥದ್ದಾಗಲಿ, ಆ ಕ್ಷಣದ ಪರಿಹಾರವನ್ನು ಹೊರಡಿಸ್ತಕ್ಕಂಥದ್ದಾಗಲಿ, ಇದೆಲ್ಲದರ ಕಾಯಕವನ್ನು ತಾಯಿ ಮಹಾಲಕ್ಷ್ಮೀ ದೇವಿ 10 ವರ್ಷಗಳಿಂದ ಮುಗಿಸ್ಕೊಂಡು 11ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿಸಿದ್ದಾರೆ. ತಾಯಿಯ ಅನುಗ್ರಹ ಸದಾಕಾಲ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ, ಬನ್ನಿ. ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ಬೆಳಗಿನ ಜಾವ ತಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ತಾ ಇರ್ತೀನಿ, ನಿಮ್ಮ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬಳಸಿ ಸೈಕಲ್ ಪ್ಯೂರ್ ಅಗರಬತ್ತಿ ಅಂತ ಹೇಳಿ. ನೋಡಿ, ಇವತ್ತಿನ ದಿವಸ ತಾಯಿಯ ಪೂಜಾನುಷ್ಠಾನದಲ್ಲಿ ನಾವು ಕೂಡ ಸೈಕಲ್ ಪ್ಯೂರ್ ಅಗರಬತ್ತಿಯನ್ನೇ ಬಳಸ್ತಾ ಇದ್ದೇವೆ. ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸೋದು ಹಾಗೆ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಬರೀ ಊಟಕ್ಕೆ ಮಾತ್ರ ಅಲ್ಲ, ಪೂಜಾನುಷ್ಠಾನಕ್ಕೂ ಕೂಡ ಒಂದು ದೈವಿಕ ಅನುಭವ ಅಂತಲೇ ಹೇಳ್ಬೋದು. ನಾವು ಕೂಡ ತಾಯಿಗೆ ತುಪ್ಪದ ದೀಪದಿಂದ ಆರತಿಯನ್ನು ಮಾಡ್ತಾ ಇದ್ದೇವೆ. ಇನ್ನು ಬಹಳ ವಿಶೇಷವಾಗಿ ಪೂಜಾನುಷ್ಠಾನವನ್ನು ಸಲ್ಲಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ. ಶುಭ ಶ್ರಾವಣ.
ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತೌ ಶ್ರಾವಣ ಮಾಸ ಶುಕ್ಲಪಕ್ಷ 18/8/2024 ಭಾನುವಾರ. ಬಹಳ ವಿಶೇಷವಾಗಿ ಚತುರ್ದಶಿ ಉತ್ತರಾಷಾಢ ನಕ್ಷತ್ರ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಚತುರ್ದಶಿ ಇರ್ತಕ್ಕಂಥದ್ದಿದೆ. ಉತ್ತರಾಷಾಢ ನಕ್ಷತ್ರ ಬಂದಿರತಕ್ಕಂಥದ್ದಿದೆ. ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಯಾರೆಲ್ಲ ಇದ್ದೀರಿ, ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇರತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ವಸುಧೈವ ಕುಟುಂಬಕಂ ಜೀ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತು ನಮ್ಮ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಆಶೀರ್ವಾದದೊಂದಿಗೆ ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಿಮ್ಮೆಲ್ಲರಿಗೂ ಕೂಡ ಇರಲಿ. ಇನ್ನು 100 ಕಾಲ ತಾವೆಲ್ಲರೂ ಕೂಡ ಖುಷಿ ಸಂತೋಷದಿಂದ ಒಳ್ಳೆಯ ಆರೋಗ್ಯದಿಂದ ತಾವೆಲ್ಲರೂ ಕೂಡ ಬಾಳಿ ಬದುಕಬೇಕು ಅಂತ ನಾನು ಕೂಡ ಆಶಿಸ್ತಾ ತಾಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಶ್ರಾವಣ ಮಾಸ ಎಂದಿನಂತೆ ಶ್ರಾವಣ ಮಾಸ ಅಂತಂದರೆ ಶ್ರಾವಣ ಮಾಸನೇ ಒಂದು ರೀತಿ ವಿಶೇಷ. ಇದು ದೇವರ ಮಾಸ ಅಂತಲೇ ಹೇಳ್ಬೋದು. ಸಾಕಷ್ಟು ಹಬ್ಬಗಳ ಸಾಲನ್ನೇ ಹೊಂದಿರತಕ್ಕಂಥ ಈ ಒಂದು ಶ್ರಾವಣ ಮಾಸ ಎಲ್ಲ ರೀತಿ ಇರ್ತಕ್ಕಂಥ ಶುಭ ಕಾರ್ಯಗಳನ್ನು ಕೂಡ ಬಹಳ ಸುಸರ್ಜಿತವಾಗಿರ್ತಕ್ಕಂಥ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಸಮಯ ಅಂತಲೇ ಹೇಳ್ಬೋದು. ಎಂಥದ್ದೇ ಇರಲಿ, ಒಂದು ನಾಮಕರಣ ಆಗಿರಲಿ, ಮದುವೆ ಆಗಿರಲಿ, ಗೃಹ ಪ್ರವೇಶ ಆಗಿರಲಿ, ಶುಭ ಕಾರ್ಯಗಳಾಗಿರಲಿ, ಮದುವೆಗಳಾಗಿರಲಿ, ಏನಾದರೂ ಹೊಸದೊಂದು ವಾಹನದ ಒಂದು ಖರೀದಿ ಆಗಿರಲಿ, ಒಂದು ಬಿಸ್ನೆಸ್ ಆಗಲಿ, ಒಂದು ವ್ಯಾಪಾರ ವ್ಯವಹಾರ ಏನೊಂದಕ್ಕೆ ಪ್ರಾರಂಭ ಮಾಡಬೇಕಾದ್ರೂ ಕೂಡ ಶ್ರಾವಣ ಮಾಸ ಬಹಳ ಪ್ರಶಸ್ತವಾಗಿರ್ತಕ್ಕಂಥದ್ದು. ಜೊತೆಗೆ ಮಾಘ ಮಾಸನೂ ಕೂಡ ಅಷ್ಟೇ ಪ್ರಶಸ್ತವಾಗಿರ್ತಕ್ಕಂಥದ್ದು. ಮಾಘ ಮಾಸದೂ ಕೂಡ ಬಹಳ ಚೆನ್ನಾಗಿದೆ. ಅದಕ್ಕಿನ್ನ ಶ್ರಾವಣ ಮಾಸ ಅಂತಂದರೆ ಅದು ಬಹಳ ವಿಶೇಷ. ಮತ್ತು ಶ್ರಾವಣ ಮಾಸ ಅಂತಂದರೆ ಸಾಧಾರಣವಾಗಿ ನಾವೆಲ್ಲರೂ ಕೂಡ ವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಅಂದ್ಕೊಳ್ತೀವಿ, ಸಂಬಂಧಪಟ್ಟಿರ್ತಕ್ಕಂಥದ್ದೇ. ಆದರೆ ಶ್ರಾವಣ ಮಾಸ ಸಂಪೂರ್ಣವಾಗಿ ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂಥದ್ದು. ಇದು ನಾವೆಲ್ಲರೂ ಕೂಡ ಮೊದಲನೇದಾಗಿ ಅರ್ಥಕೊಳ್ಬೇಕಾಗಿರ್ತಕ್ಕಂಥದ್ದು. ಶ್ರಾವಣ ಮಾಸ ಮೊದಲನೇದಾಗಿ ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಶೂನ್ಯ ಮಾಸ ಅಂತ ನಾವು ಕರಿತೀವಿ ಯಾವುದನ್ನು? ಆಷಾಢ ಮಾಸವನ್ನು. ಆಷಾಢ ಮಾಸವನ್ನು ನಾವು ಯಾಕೆ ಶೂನ್ಯ ಮಾಸ ಅಂತ ಕರಿತೀವಿ ಅಂತಂದರೆ ಹರಿಯು ಯೋಗ ನಿದ್ರೆಗೆ ಜಾರತಕ್ಕಂಥ ಆ ಒಂದು ಸಮಯ ಆಷಾಢ ಮಾಸ. ಆಗ ಶಿವನು ಸಂಪೂರ್ಣವಾಗಿರತಕ್ಕಂಥ ಒಂದು ಜವಾಬ್ದಾರಿಯನ್ನು ಸ್ವೀಕರಿಸ್ತಾನೆ. ಏನಪ್ಪ ಅಂತಂದರೆ ಈಗ ಹರಿಯು ನಿದ್ದೆ ಮಾಡ್ತಾ ಇದ್ದಾರೆ, ಯೋಗ ನಿದ್ರೆಗೆ ಜಾರ್ತಾ ಇದ್ದಾರೆ ಅಂತಂದ ಕಾಲದಲ್ಲಿ ಇಡೀ ಜಗತ್ತು ನಡಿಬೇಕಲ್ವಾ? ಆಗ ಶಿವ ಸಂಪೂರ್ಣವಾಗಿರತಕ್ಕಂಥ ಒಂದಿಷ್ಟು ಜವಾಬ್ದಾರಿಯನ್ನು ತೆಗೆದುಕೊಳ್ತಾನೆ. ಅದೇ ರೀತಿ ಶ್ರಾವಣ ಮಾಸದಲ್ಲಿ ಬರತಕ್ಕಂಥ ಎಲ್ಲ ಒಂದು ಶುಭ ಕಾರ್ಯಗಳಾಗಲಿ, ಮಾಸದಲ್ಲಿ ನಡೀತಕ್ಕಂಥ ಎಲ್ಲ ಒಂದು ಆಗು ಹೋಗುಗಳಾಗಲಿ ಎಲ್ಲವೂ ಕೂಡ ಶಿವನ ಅಧೀನದಲ್ಲಿ ನಡೀತಕ್ಕಂಥದ್ದಿರುತ್ತೆ. ಶ್ರಾವಣ ಮಾಸದ ಸೋಮವಾರವೂ ಕೂಡ ಅಷ್ಟೇ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಅಂತಲೂ ಹೇಳ್ಬೋದು. ಹಾಗಾಗಿ ಶ್ರಾವಣ ಮಾಸ ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂಥದ್ದು. ಜೊತೆಗೆ ಮೊನ್ನೆ ತಾನೇ ವರಮಹಾಲಕ್ಷ್ಮಿ ಆಯಿತು. ಶ್ರಾವಣ ಮಾಸದ 2ನೇ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯ ಜನನ ಅಂತಲೂ ಕೂಡ ಹೇಳ್ತಾರೆ. ಶ್ರಾವಣ ಮಾಸ ಶಿವನಿಗೆ ಸಮರ್ಪಿತ ಅಂತ ಹೇಳ್ತಾ ಇದ್ದೆ. ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆಯೇ ಬಹಳ ವಿಶೇಷ ಅಂತ ಹೇಳ್ತಾ ಇದೆ. ಯಾತಕ್ಕೋಸ್ಕರ ಅಂತಂದರೆ ಇಲ್ಲಿ ಮತ್ತೊಂದು ವಿಚಾರ ಇದೆ. ಸಮುದ್ರ ಮಂಥನ ಆಯಿತು. ಸಮುದ್ರ ಮಂಥನ ಕಾಲದಲ್ಲಿ ಸಾಕಷ್ಟು ವಿವಿಧ ರೀತಿಗಳಲ್ಲಿರ್ತಕ್ಕಂಥ ನಾನಾ ರೀತಿ ಶಕ್ತಿಗಳ ಒಂದಿಷ್ಟು ಜನನವೂ ಕೂಡ ಆಯಿತು, ಮತ್ತು ನಮ್ಮೆಲ್ಲರಿಗೂ ಕೂಡ ಸಿಗ್ತಕ್ಕಂಥದ್ದು ಆಯಿತು. ಅದೇ ರೀತಿ ಸಮುದ್ರ ಮಂಥನ ಮಾಡುವಾಗ ಪ್ರಥಮದಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ದ್ರವ್ಯ ಯಾವುದಪ್ಪ ಅಂತಂದರೆ ಅದೇ ಆಲಾಹಲ ಅಂತಂದರೆ ಕಾರ್ಕೋಟಕ ವಿಷ. ಆಲಾಹಲ ವಿಷ ಅಂತಂದರೆ ಅದು ಇಡೀ ಭೂಮಂಡಲವನ್ನೇ ನಾಶ ಮಾಡತಕ್ಕಂಥ ಒಂದು ಶಕ್ತಿ ಆ ಆಲಾಹಲದಲ್ಲಿತ್ತು. ಎಲ್ರಿಗೂ ಕೂಡ ಒಂದು ಸೆಕೆಂಡ್ ಆಲೋಚನೆ ಶುರುವಾಗತ್ತೆ. 1 ನಿಮಿಷ ಎಲ್ಲರೂ ಕೂಡ ಕಕ್ಕಾಬಿಕ್ಕಿ ಆಗೋಗ್ತಾರೆ. ಯಾಕೆ ಅಂತಂದರೆ ಇಂಥ ಕಾರ್ಕೋಟಕ ವಿಷ, ಇದನ್ನು ಹೇಗೆ ನಾವು ಜೋಪಾನ ಮಾಡಬೇಕು? ಯಾಕೆ ಅಂತಂದರೆ 1 ಹನಿ ವಿಷ ಮತ್ತೆ ಭೂಮಿ ಸ್ಪರ್ಶ ಆಗೋದ್ರೆ ಇಡೀ ಭೂಮಂಡಲವೇ ಛಿದ್ರ ಆಗೋಗುತ್ತೆ, ಇಡೀ ಸೃಷ್ಟಿ ನಾಶ ಆಗೋಗುತ್ತೆ ಅಂತ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಳ್ತಾರೆ. ಆಗ ಮತ್ತೆ ದೇವಾನುದೇವತೆಗಳೆಲ್ಲರೂ ಕೂಡ ಶಿವನ ಮೊರೆ ಹೋಗ್ತಾರೆ. ಶಿವ ಎಷ್ಟೇ ಆದರೂ ಇಡೀ ಜಗತ್ತನ್ನೇ ಕಾಯ್ತಾ ಇರತಕ್ಕಂಥವನಲ್ವ, ಜಗತ್ತನ್ನೇ ನೋಡ್ಕೊಳ್ತಾ ಇರತಕ್ಕಂಥವ್ರಲ್ವ. ಆಗ ಶಿವ
ಏನೂ ಕೂಡ ಆಲೋಚನೆಯನ್ನು ಮಾಡಿದಿರ ಆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಆಲಾಹಲ ಕಾರ್ಕೋಟಕ ವಿಷ ಏನಿದೆ ಅದೆಲ್ಲವನ್ನು ಕೂಡ ಶಿವ ಸೇವನೆಯನ್ನು ಮಾಡಿಬಿಡ್ತಾನೆ. ಅಂತಂದರೆ ಆಲಾಹಲದ ವಿಷವನ್ನು ಕುಡ್ಕೊಂಡ್ಬಿಡ್ತಾನೆ. ಆ ಕ್ಷಣ ಪಾರ್ವತೀ ದೇವಿ ಇಲ್ಲಿ ಇರ್ತಕ್ಕಂಥವ್ರು ದೇವಾನುದೇವತೆಗಳ ಎಲ್ಲರ ಒಂದು ಅಪೇಕ್ಷೆ ಆ ಆಲಾಹಲದ ಒಂದು ಜವಾಬ್ದಾರಿಯನ್ನು ನೋಡ್ಕೊಳ್ಬೇಕು. ಈ ಕಡೆ ಒಂದು ಕಡೆ ಶಿವ ತನ್ನ ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಂದು ಕಾಯಕ ಆಲಾಹಲವನ್ನು ಸೇವನೆ ಮಾಡ್ಕೊಂಡ್ಬಿಡ್ತಾರೆ. ಶಿವನ ಒಂದು ಜೀವಕ್ಕೆ ಒಂದು ಅಪಾಯ ಸೃಷ್ಟಿಯಾಗೋಗಿದೆ. ಆಗ ಪಾರ್ವತೀ ದೇವಿ ಬಂದು ಶಿವನ ದೇಹಕ್ಕೆ ಸಂಪೂರ್ಣವಾಗಿ ಆ ಒಂದು ವಿಷ ಹರಡಬಾರ್ದು ಅಂತ ಹೇಳಿ ಗಂಟ್ಲಲ್ಲೇ ತಾಯಿ ಆ ಒಂದು ವಿಷವನ್ನು ಹೀಗೆ ಹಿಡಿದಿಟ್ಕೊಳ್ತಾಳಂತೆ. ಆ ಹಿಡಿದಿಟ್ಕೊಳ್ತಕ್ಕಂಥ ಆ ಒಂದು ಕ್ಷಣ ಮತ್ತು ಆಲಾಹಲದ ಆ ಒಂದು ಕಾರ್ಕೋಟಕ ವಿಷವನ್ನು ಸೇವನೆ ಮಾಡ್ತಕ್ಕಂಥ ಆ ಒಂದು ಸಂದರ್ಭ, ಆ ಒಂದು ಸನ್ನಿವೇಶ, ಆ ಒಂದು ಕ್ಷಣವೇ ಶ್ರಾವಣ ಮಾಸದಲ್ಲಿ ನಡೆಯುತ್ತೆ. ಅದಕ್ಕೋಸ್ಕರ ಶ್ರಾವಣ ಮಾಸ ಶಿವನಿಗೇ ಸಮರ್ಪಿತವಾಗಿರ್ತಕ್ಕಂಥದ್ದು. ಇಡೀ ಸೃಷ್ಟಿಯನ್ನೇ ಆ ಕ್ಷಣ ಉಳಿಸಿರ್ತಕ್ಕಂಥ ಆ ಒಂದು ಪರಮೇಶ್ವರನಿಗೆ ಸಮರ್ಪಿತವಾಗಿರ್ತಕ್ಕಂಥದ್ದು ಅಂತ ಹೇಳಿ ಇದು ಶ್ರಾವಣ ಮಾಸವನ್ನು ಶಿವನಿಗೆ ಸಮರ್ಪಿತ. ಶಿವನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ. ಜೊತೆಗೆ ಶ್ರಾವಣ ಮಾಸದ ಹಬ್ಬಗಳ ಸಾಲಂತೂ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಏನಪ್ಪ, ನಾಗರ ಪಂಚಮಿ ಹೌದು, ಮಂಗಳ ಗೌರಿ ಹೌದು, ಇನ್ನು ಆಷಾಢ ಮಾಸದ ಆ ಒಂದು ಕಡೆಯ ದಿನ ಭೀಮನ ಅಮಾವಾಸ್ಯೆ ಮುಗಿದು ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ಇಂಥ ಸುಂದರವಾಗಿರ್ತಕ್ಕಂಥ ಸಮಯ ವರಮಹಾಲಕ್ಷ್ಮಿ ಹೌದು. ಮತ್ತು ಅಣ್ಣ ತಂಗಿ ಅಕ್ಕ ತಮ್ಮನ ಆ ಒಂದು ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಬೇಕು. ಆ ಒಂದು ಸಂಬಂಧಕ್ಕೆ ಮತ್ತಷ್ಟು ಶಕ್ತಿ ಬರಬೇಕು. ಆ ಒಂದು ಸಂಬಂಧದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ನ್ಯೂನ್ಯತೆಗಳು ದೂರ ಆಗಬೇಕು. ಅಣ್ಣ ತಮ್ಮನ, ಅಕ್ಕ ತಂಗಿಯ ಮತ್ತು ತಂಗಿ ಅಣ್ಣನ ಒಂದು ಅದ್ಭುತವಾಗಿರ್ತಕ್ಕಂಥ ಆ ಒಂದು ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಬೇಕು ಅಂತಲೇ ರಕ್ಷಾಬಂಧನವೂ ಕೂಡ ಇದೇ ಶ್ರಾವಣ ಮಾಸದಲ್ಲೇ ಬರುತ್ತೆ. ಎಂಥ ಅದ್ಭುತ! ಆದರೆ ಇವತ್ತಿನ ದಿನ ಎಲ್ಲೋ ಒಂದು ಕಡೆ ನೋಡಿ, ಇದು ನಮ್ಮ ಸಬ್ಜೆಕ್ಟಿಂದ ಒಂದು ಸೆಕೆಂಡ್ ಆಚೆ ಬರೋದಾದರೆ ಈ ಅಣ್ಣ ತಂಗಿ ಅಕ್ಕ ತಮ್ಮ ಅನ್ನೋ ಒಂದು ಬಾಂಧವ್ಯ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲೋ ಒಂದು ಕಡೆ ಅದು ಬರೀ ಒಂದು ಮಕವಾಡ ಆಗೋಗಿದೆ. ನಿಜಕ್ಕೂ ಹೇಳ್ತೇನೆ, ಒಂದು ಮಕವಾಡ ಆಗೋಗಿದೆ. ಎಷ್ಟೋ ಜನ ಈ ಒಂದು ಮಕವಾಡವನ್ನು ಧರಿಸಿ ಏನು ಮಾಡಬಾರ್ದು ಅದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಯಾಕೆ ಬೇಕು? ಅಂಥ ಪವಿತ್ರವಾಗಿರ್ತಕ್ಕಂಥ ಆ ಒಂದು ಸ್ಥಾನಮಾನವನ್ನು ಎಲ್ಲೋ ಒಂದು ಕಡೆ ಸಾಕಷ್ಟು ಜನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ನಿಮಗೆ ತೀರಾ ಅಷ್ಟೊಂದು ನಿಮ್ಮ ಬಾಂಧವ್ಯ, ನಿಮ್ಮ ಸಂಬಂಧ ಬೇರೆ ರೀತಿ ಇದೆ ಅಂತಂದರೆ ನಿಮ್ಮ ಪ್ರಾರಂಭದ ಆ ಒಂದು ಮಿಲನ ಅಕ್ಕ ತಮ್ಮನೋ ಇಲ್ಲ ಅಂತಂದರೆ ಅಣ್ಣ ತಂಗಿನೋ ಅನ್ನೋ ಬಾಂಧವ್ಯದಲ್ಲಿ ಪ್ರಾರಂಭ ಆಗಿ ಕಾಲಕ್ರಮೇಣ ಮತ್ತೆ ಬೇರೊಂದು ರೀತಿ ಆಗಬಾರ್ದು. ಒಂದು ಸತಿ ಅದು ನೋಡಿದ್ಮೇಲೆ ಆದಮೇಲೆ ದಯವಿಟ್ಟು ಆ ಒಂದು ಮಕವಾಡವನ್ನು ತೆಗೆದು ಬಿಸಾಕಿ. ಲೋಕಕ್ಕೆ ತಾವು ಮತ್ತೆ ಬೇರೊಂದು ರೀತಿ ಪರಿಚಯ ಆಗ್ತಕ್ಕಂಥದ್ದು ಬೇಡ. ಅಣ್ಣ ತಂಗಿನೋ ಅಕ್ಕ ತಮ್ಮನೋ ಅಂತ ಹೇಳಿ ಆ ಒಂದು ಸ್ಥಾನವನ್ನು ಬದಲಾಯಿಸಿಕೊಂಡು ನಿಮ್ಮ ಪ್ರೀತಿಯ ಆ ಒಂದು ಸ್ಥಾನಮಾನ ಏನಿದೆ ಅದನ್ನು ಮುಂದುವರಿಸ್ಕೊಂಡೋದ್ರೆ ಪರವಾಗಿಲ್ಲ. ಆದರೆ ಕೊನೆಯವರೆಗೂ ಕೂಡ ಈ ಒಂದು ಅಣ್ಣ ತಂಗಿನೋ ಅಕ್ಕ ತಮ್ಮನೋ ಅನ್ನೋ ಒಂದು ಮಕವಾಡವನ್ನು ಹಾಕ್ಕೊಂಡು ಹಿಂದೆಗಡೆ ತಾವು ಮಾಡಬಾರ್ದನ್ನು ಮಾಡಿಬಿಟ್ರೆ ಅದು ನಿಜಕ್ಕೂ ಆ ಸ್ಥಾನಕ್ಕೆ ಅವಮಾನ ಅಂತಲೇ ಹೇಳ್ಬೋದು, ಸ್ಥಾನಕ್ಕೆ ಒಂದು ಕೆಟ್ಟ ಹೆಸರು ಅಂತಲೇ ಹೇಳ್ಬೋದು. ಇರಲಿ, ಇದು ಮತ್ತೊಂದು ಕಡೆ ಹೋಯಿತು, ಹೋಗುವಂಥದ್ದು ಬೇಡ, ಇದು ಮತ್ತೆ ವಾಪಸ್ ಬರೋಣ. ಜೊತೆಗೆ ಶ್ರಾವಣ ಮಾಸದ ಈ ಒಂದು ಹಬ್ಬಗಳ ಸಾಲು ಹೇಗೆ ವಿಶೇಷನೋ ಶ್ರಾವಣ ಮಾಸವೂ ಕೂಡ ಅಷ್ಟೇ ವಿಶೇಷ ಅಂತಲೇ ಹೇಳ್ಬೋದು. ಹಾಗಾಗಿ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಮತ್ತೊಂದು ಅದ್ಭುತ ಏನಪ್ಪ ಅಂತಂದರೆ, ಹೆಂಗಳೆಯರಿಗೆ ಶ್ರಾವಣ ಮಾಸ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಹೆಣ್ಣು ಮಕ್ಕಳು ತಾವು ತಮ್ಮ ಕಾರ್ಯಸಿದ್ಧಿ ಮಾಡ್ಕೊಳ್ಳಿಕ್ಕಾಗಲಿ, ತಮ್ಮ ಯಶಸ್ಸನ್ನು ಹೆಚ್ಚುಪಡಿಸ್ಕೊಳ್ಳಿಕ್ಕಾಗಲಿ, ತಮ್ಮಿಂದ ಕುಟುಂಬ ಉಳಿವಿಕೆಗಾಗಿ ಒಂದು ಆಲೋಚನೆ ಆಗಲಿ, ತಮ್ಮಿಂದ ವಾಸ್ತುಕರದ ಒಂದು ನೆಮ್ಮದಿ ಹೆಚ್ಚಾಗಲಿಕ್ಕಾಗಿ ಶ್ರಾವಣ ಮಾಸ ಬಹಳ ಪ್ರಶಂಸವಾಗಿರ್ತಕ್ಕಂಥದ್ದು. ಏನಕ್ಕೆ ಈ ಪದವನ್ನು ನಾನು ಈಗ ಉಪಯೋಗಿಸ್ತಾ ಇದ್ದೇನೆ ಅಂತಂದರೆ, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಯಾರಿದ್ದಾರಪ್ಪ, ಅದು ನಮ್ಮ ಹೆಣ್ಣು ಮಕ್ಕಳೇ, ತಾಯಂದ್ರೆ. ಹಾಗಾಗಿ ತಾಯಂದ್ರೆ ತಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ತಕ್ಕಂಥದ್ದು ಏನಪ್ಪ ಅಂದರೆ, ಈ ಶ್ರಾವಣ ಮಾಸ ಹೆಣ್ಣು ಮಕ್ಕಳಿಗೆ ಬಹಳ ಪ್ರಧಾನ. ಯಾಕೆ ಅಂತಂದರೆ ಮಂಗಳ ಗೌರಿ ಹೌದು, ಮತ್ತು ವರಮಹಾಲಕ್ಷ್ಮಿ ಹೌದು, ನಾಗರ ಪಂಚಮಿ ಹೌದು. ನಾಗರ ಪಂಚಮಿ ನೋಡಿ, ನಾಗರ ಪಂಚಮಿ ಅಂತಂದು ಹೆಣ್ಣು ಮಕ್ಕಳು ವಾಸ್ತುಗೃಹದಲ್ಲಿರ್ತಕ್ಕಂಥವ್ರು ತಮ್ಮ ಅಣ್ಣನಿಗೋ ಇಲ್ಲ ತಮ್ಮನಿಗೋ ಬೆನ್ನು ತೊಳೆದು ಅರಿಶಿನ ಕುಂಕುಮ ಇಟ್ಟು
ಪ್ರಾರ್ಥನೆಯನ್ನು ಮಾಡಿ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥದ್ದು. ಏನಕ್ಕೋಸ್ಕರ? ನನ್ನ ತಮ್ಮನೋ ಆಗಲಿ, ನನ್ನ ಅಣ್ಣನೇ ಆಗಲಿ, ಯಾರಾದರೂ ಆಗಲಿ, ಅವರು ಚೆನ್ನಾಗಿರಬೇಕು, ಅವರಿಗೆ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂಥೇಳಿ ಒಂದು ಶ್ರೇಯಸ್ಸನ್ನು ಆರೈಸ್ತಕ್ಕಂಥದ್ದೇ ನಾಗರ ಪಂಚಮಿಯ ವಿಶೇಷ. ಇನ್ನು ಮಂಗಳಗೌರಿಗೆ ಬರೋಣ. ಮಂಗಳಗೌರಿಗೆ ಬರೋದಾದರೆ, ಮದುವೆ ಆಗಲ್ದಿರ್ತಕ್ಕಂಥ ಹೆಣ್ಮಕ್ಕಳು ನನಗೆ ಒಳ್ಳೆ ಗಂಡ ಸಿಗಲಿ. ಯಾಕೆ ಅಂತಂದರೆ, ಹೆಣ್ಣು ಮಕ್ಕಳ ಜೀವನದಲ್ಲಿ ಈ ಗಂಡ ಎಂಬತಕ್ಕಂಥ ಒಂದು ಪಾತ್ರ ಏನಿದೆ ಅದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಹಾಗಾಗಿ ಒಳ್ಳೆಯ ಗಂಡ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಮದುವೆ ಆಗಿರ್ತಕ್ಕಂಥವ್ರು ಬಹಳ ವಿಶೇಷವಾಗಿ ನನ್ನ ಗಂಡನಿಗೆ ಅಷ್ಟೈಶ್ವರ್ಯಗಳು ಕೂಡ ಲಭಿಸಲಿ, ಒಳ್ಳೆ ಆರೋಗ್ಯ ಸಿಗಲಿ, ಸದಾಕಾಲ ಅವರು ಚೆನ್ನಾಗಿರಲಿ. ನೋಡಿ, ಒಂದು ಹೆಣ್ಣು ತನ್ನ ಆಸೆ ಆಕಾಂಕ್ಷೆಗಳು ಎಲ್ಲವನ್ನು ಕೂಡ ಬದಿಗಿಟ್ಟು ತನ್ನ ಕುಟುಂಬ, ತನ್ನ ಸ್ನೇಹಿತರು, ತನ್ನ ಒಂದು ಪರಿವಾರ, ತನ್ನ ಒಂದು ಮನೆ ಎಲ್ಲವನ್ನೂ ಕೂಡ ಆ ಕ್ಷಣ ತ್ಯಾಗ ಮಾಡಿ ಗಂಡ ಒಬ್ಬನೇ ನನ್ನ ಜೀವನ, ಗಂಡ ಒಬ್ಬನೇ ನನ್ನ ಸರ್ವಸ್ವ ಅಂಥೇಳಿ ಗಂಡನ ಮನೆಗೆ ಬರ್ತಾರೆ. ಬಂದ್ರೂ ಕೂಡ ತವರು ಮನೆಯ ಬಗ್ಗೆ ಅಷ್ಟಾಗಿ ಆಲೋಚನೆ ಕಡಿಮೆ ಹೊರತಾಗಿ ಹಬ್ಬದ ಎಲ್ಲ ಹರಿದಿನಗಳಲ್ಲೂ ಕೂಡ ಆಕೆ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದಾಗಲಿ, ಆಕೆಯ ಮನಸ್ಸಲ್ಲಿ ಮೊದಲು ಬರ್ತಕ್ಕಂಥದ್ದೇನಪ್ಪ ಅಂತಂದರೆ, ನನ್ನ ಗಂಡ ಚೆನ್ನಾಗಿರಲಿ, ಅವನು ಚೆನ್ನಾಗಿರಲಿ, ಆತ ಚೆನ್ನಾಗಿದ್ದರೆ ನನ್ನ ಮನೆ ಚೆನ್ನಾಗಿರುತ್ತೆ, ನಾನು ಚೆನ್ನಾಗಿರ್ತೀನಿ ಎಂಬತಕ್ಕಂಥ ಒಂದು ಭಾವನೆ ಎಲ್ಲರ ಮನಸ್ಸಲ್ಲೂ ಬರುತ್ತೆ. ಹಾಗಾಗಿ ಮಂಗಳಗೌರಿ ಎಂದು ನಾವು ಆ ರೀತಿ ಪೂಜಾನುಷ್ಠಾನವನ್ನು ಸಲ್ಲಿಸ್ತೀವಿ. ಇನ್ನು ವರಮಹಾಲಕ್ಷ್ಮಿ, ಒಂದು ಮನೆಗೆ ತಾಯಿ ಮಹಾಲಕ್ಷ್ಮಿಯ ಆವಾಹನೆ ಆಗಬೇಕು ಅಂತಂದರೆ ಹೆಣ್ಣೆ ಪ್ರಧಾನ. ಗಂಡು ಮಕ್ಕಳಿಂದ ಮಹಾಲಕ್ಷ್ಮಿಯ ಆವಾಹನೆ ಆಗೋದಿಲ್ಲ. ಹೆಣ್ಣು ತಾಯಿ ವಾಸ್ತುಗೃಹದಲ್ಲಿ ತಾಯಿ ಎಷ್ಟು ಸಾಂಪ್ರದಾಯಿಕವಾಗಿರ್ತಾಳೋ ಅಷ್ಟೇ ತಾಯಿ ಮಹಾಲಕ್ಷ್ಮಿಯ ಒಂದು ಆವಾಹನೆಯೂ ಕೂಡ ಆಗುತ್ತೆ. ಯಾರ ವಾಸ್ತುಗೃಹದಲ್ಲಿ ಹೆಣ್ಣು ತನ್ನ ಇರ್ತಕ್ಕಂಥ ಒಂದು ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಎಲ್ಲವನ್ನೂ ಕೂಡ ಬದಿಗಿಟ್ಟು ತನ್ನದೇ ಆಗಿರ್ತಕ್ಕಂಥ ಬೇರೊಂದು ಜೀವನ ನಡೆಸ್ತಾಳೋ ಅಲ್ಲಿ ದಾರಿದ್ರ್ಯ ಲಕ್ಷ್ಮಿ ತಾಂಡವಾಡ್ತಾಳೆ. ಹಾಗಾಗಿ ವರಮಹಾಲಕ್ಷ್ಮಿಯ ದಿನದಂದು ಹೆಣ್ಣು ಮಕ್ಕಳು ತಾವು ಒಳ್ಳೆಯ ಒಂದು ರೇಷ್ಮೆಯ ಸೀರೆಯನ್ನು ಉಟ್ಕೊಂಡು, ತಲೆಗೆ ಹೂವನ್ನು ಮುಟ್ಕೊಂಡು, ಒಂದು ಬಿಂದಿಗೆಯಲ್ಲಿ ತಾಯಿ ಮಹಾಲಕ್ಷ್ಮಿಯ ಒಂದು ಆವಾಹನೆಯನ್ನು ಮಾಡಿ, ಒಂದು ಕಳಶವನ್ನು ಕೂಡಿಸಿ, ತಾಯಿಯ ಪ್ರಾರ್ಥನೆಯನ್ನು ಸಲ್ಲಿಸಿ ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸುಮಂಗಲಿ ದ್ರವ್ಯಗಳ ವಿತರಣೆಯನ್ನು ಮಾಡಿ, ಹೆಣ್ಣು ಮಕ್ಕಳು ತಾವು ಸಿಹಿಯನ್ನು ತಿಂದು, ಸಿಹಿಯನ್ನು ಹಂಚಿ ಸಂತೋಷವಾಗಿ ಲಕಲಕ ಅಂತ ಓಡಾಡ್ತಾ ಇದ್ದರೆ ಆ ವರ್ಷ ಪೂರ್ತಿ ತಾಯಿ ಮಹಾಲಕ್ಷ್ಮಿ ವಾಸ್ತುಗೃಹಗಳಲ್ಲಿ ತಾಂಡವಾಡ್ತಾರೆ. ಅಂಥದ್ದೊಂದು ಶಕ್ತಿ ಹೆಣ್ಣು ಮಕ್ಕಳಿಗೆ ಅಷ್ಟೇ. ಅಂತಹ ಹೆಣ್ಣು ಮಕ್ಕಳ ಹಬ್ಬ ಅಂತಲೂ ಕೂಡ ಹೇಳ್ಬೋದು, ಹೆಣ್ಣು ಮಕ್ಕಳಿಗೆ ಬಹಳ ಪ್ರಶಂಸವಾಗಿರ್ತಕ್ಕಂಥ ಒಂದು ಮಾಸ ಅಂತಲೂ ಹೇಳ್ಬೋದು ಈ ಶ್ರಾವಣ ಮಾಸ. ಶ್ರಾವಣ ಮಾಸದ ಬಗ್ಗೆ ವಿಶೇಷ ಸಾಕಷ್ಟು ಇದೆ, ಆದರೆ ನಮಗೆ ಸಿಕ್ಕಿರ್ತಕ್ಕಂಥ ಸಮಯ ಅಲ್ಪ ಸ್ವಲ್ಪ ಆಗಿದೆ. ಇರಲಿ, ವಿಚಾರಧಾರೆ ಸಾಕಷ್ಟು ಇದೆ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಶ್ರಾವಣ ಮಾಸದ ಒಂದಿಷ್ಟು ವಿಶೇಷತೆಗಳ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದೆ. ವಿಚಾರಧಾರೆ ಸಾಕಷ್ಟು ಇದೆ, ಮುಂದಿನ ಭಾನುವಾರಗಳಲ್ಲೇ ತಿಳಿಸ್ಕೊಡ್ತಾ ಹೋಗೋಣ. ಇನ್ನು ತಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರತಕ್ಕಂಥ ಸಮಯ ಯಾವುದಪ್ಪ? ರಾಶಿ ಫಲಗಳಿಗೋಸ್ಕರ. ರಾಶಿ ಫಲಗಳನ್ನು ಪ್ರಾರಂಭ ಮಾಡತಕ್ಕಂಥ ಸಮಯ ಇದೀಗ. ಹಾಗಾಗಿ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥವನ್ನ ಸೇರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಲ್ಲಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ವಿಶೇಷವಾಗಿದೆ. ಶ್ರಾವಣ ಮಾಸ ಅಂತಂದ್ರೆ ಒಳ್ಳೆ ಶುಭದಾಯಕವಾಗಿರ್ತಕ್ಕಂಥ ಮಾಸ. ಶ್ರಾವಣ ಮಾಸದಂದು ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ತಮಗೂ ಕೂಡ ಈ ಶ್ರಾವಣ ಮಾಸದ ಈ ಭಾನುವಾರ ಬಹಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು 100ಕ್ಕೆ 100 ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ತಮ್ಮ ಸಂಪೂರ್ಣವಾಗಿರತಕ್ಕಂಥ ಶ್ರಮದಿಂದ ಮಾತ್ರ ಎಲ್ಲೋ ಒಂದು ಕಡೆ ಆಲಸ್ಯತನವನ್ನು ತೋರಿಸ್ತಕ್ಕಂಥದ್ದು ಜಾಸ್ತಿನೇ. ಯಾಕೆ ಅಂತಂದರೆ ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ, ಅದರ ಚಲನವಲನ ಎಲ್ಲವನ್ನೂ ಕೂಡ ನಾವು ಗಮನಿಸೋದಾದರೆ ಬಲಭಾಗದಲ್ಲಿ ಅದರ ಚಲನವಲನ ಇದೆ, ಮತ್ತು ಸಂಪೂರ್ಣವಾಗಿ ತಲೆಯನ್ನು ಬಗ್ಗಿಸ್ತಕ್ಕಂಥದ್ದಿರುತ್ತೆ, ಮತ್ತು ತಲೆಯನ್ನು ಎತ್ತಕ್ಕಂಥದ್ದಿರುತ್ತೆ. ಎಲ್ಲೋ ಒಂದು ಕಡೆ ಅಂಕು ಡೊಂಕು ಏರುಪೇರುಗಳಿಂದ ಕೂಡಿರ್ತಕ್ಕಂಥದ್ದೇ ನಿಮ್ಮ ಭವಿಷ್ಯತ್ತು. ಯಾಕೆ ಅಂತಂದರೆ ಬರೀ ದ್ವಂದ್ವ ಆಲೋಚನೆಗಳೇ ಜಾಸ್ತಿ. ಆಗುತ್ತೋ ಇಲ್ವೋ, ಇಲ್ಲ ಕೆಲಸ ಪ್ರಾರಂಭ ಮಾಡ್ತೀರಿ, ಅದು ಇಲ್ಲ ಅಂತಲೂ ಕೂಡ ಹೇಳೋದಿಲ್ಲ. ಒಂದಷ್ಟು ಕಾಲ ಮಾತ್ರ ಅದರ ಬಗ್ಗೆ ಆಸಕ್ತಿ, ಸ್ವಲ್ಪ ಅದು ಸ್ಲೋ ಆಗ್ತಾ ಇದೆ, ಸ್ವಲ್ಪ ಬೋರಿಂಗ್ ಅನ್ನಿಸ್ತಾ ಇದೆ ಅಂದಿದ ತಕ್ಷಣ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳಿ ಕೈ ಬಿಟ್ಬಿಡ್ತೀರಿ. ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ಹಿಡಿದ ಕೆಲಸವನ್ನು ಬಿಡದೀರ ಸಾಧಿಸಿದ್ದೇ ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ತಾವು 100ಕ್ಕೆ 100 ಕೆಲಸವನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ.
ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಆಗ್ತಾ ಇರತಕ್ಕಂಥ ಈ ಒಂದು ಚಂಚಲ ಮನಸ್ಥಿತಿಯನ್ನು ತಾವು ದೂರ ಮಾಡ್ಕೊಳ್ಬೇಕು ಅಂತಂದರೆ ಚಂದ್ರಶೇಖರನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮೇಷರಾಶಿನಲ್ಲಿರ್ತಕ್ಕಂಥವ್ರು ಉತ್ತರಾಭಿಮುಖವಾಗಿ ನಿಂತು ಒಂದು ಚಿಟಿಕೆ ಅಕ್ಕಿಯನ್ನು ದೃಷ್ಟಿ ತೆಗೆದು ಹಸಿರುಗಿಡದ ಬುಡಕ್ಕೆ ಹಾಕಿ ಪ್ರಾರ್ಥನೆಯನ್ನು ಮಾಡೋದು, ಜೊತೆಗೆ ಚಂದ್ರ ಪರಮಾತ್ಮನ ಆರಾಧನೆಯನ್ನು ಮಾಡೋದರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ವನಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ವನಸಿರಿ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ಚೆನ್ನಾಗೇ ಇದೆ. ಬಲಭಾಗದಲ್ಲಿ ಅದರ ಚಲನವನ್ನು ನಾವು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ತಲೆಯನ್ನು ಎತ್ತಿ ನಿಂತುಕೊಂಡೇ ಅದರ ಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಇದು ಬಹಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ವೃಷಭ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ಭಾನುವಾರ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ದೂರವಾರ ಪ್ರಯಾಣದ ವಿಚಾರವಾಗಿ ಆಗಲಿ, ಹಣಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಒಂದಿಷ್ಟು ಸಹಾಯವನ್ನು ಮಾಡ್ತಕ್ಕಂಥದ್ದಾಗಲಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ ಇಂಥ ಕೆಲಸಗಳಲ್ಲೂ ಕೂಡ, ಇಂಥ ವರ್ಗದ ಸಾನ್ನಿಧ್ಯದಲ್ಲೂ ಕೂಡ ಒಂದಿಷ್ಟು ಒಳಿತನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಮನೆಯಲ್ಲಿರ್ತಕ್ಕಂಥವ್ರು, ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಹೆಣ್ಣು ಮಕ್ಕಳು ತಾವು ಇವತ್ತಿನ ದಿವಸ ಯಾರಾದರೂ ಕಷ್ಟ ಅಂತ ಬಂದಾಗ ತಮ್ಮ ಕೈಯಾರೆ ತಾವೇ ಒಂದು ಚೂರು ಸಹಾಯವನ್ನು ನೀಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಹೆಣ್ಣು ಮಕ್ಕಳಿಗೆ ಬಹಳ ಚೆನ್ನಾಗಿದೆ ದಿನ. ಹಾಗಾಗಿ ಹೆಣ್ಣು ಮಕ್ಕಳು ತಾವು ಸಂತೃಪ್ತಿಯ ಮನಸ್ಸಿನಿಂದ, ಖುಷಿಯಿಂದ ಯಾರಾದರೂ ಕಷ್ಟ ಅಂತ ಬಂದವ್ರಿಗೆ ಒಂದು 10 ರೂಪಾಯಿ ಆದ್ರೂ ಕೂಡ ತಮ್ಮ ಶಕ್ತಿಯಾನುಸಾರ ನಿಮ್ಗೆ ಎಷ್ಟಾದರೂ ಕೂಡ ಪರವಾಗಿಲ್ಲ, ಶಕ್ತಿ ಇಲ್ಲ ಅಂತಂದ ಕಾಲದಲ್ಲಿ ಬರಿಗೈಯಲ್ಲಿ ಅವ್ರನ್ನ ಕಳಿಸ್ಬೇಡಿ. 1 ರೂಪಾಯಿ ನಾಣ್ಯನಾದರೂ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಿ ತಾವು ಅವರಿಗೆ ದಾನವಾಗಿ ಕೊಡಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ನಿಮ್ಮಿಂದ ದಾನವನ್ನು ಪಡ್ಕೊಂಡಿರ್ತಕ್ಕಂಥ ಅವ್ರಿಗೂ ಕೂಡ ಒಳಿತಾಗ್ತಕ್ಕಂಥದ್ದು ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ವನಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದ್ರೆ ಮಾತನಾಡತಕ್ಕಂಥ ವನಸಿರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ಗಂಭೀರವಾಗೇ ಇದೆ. ಎಡಭಾಗದಲ್ಲಿ ಅದರ ಚಲನವನ್ನು ನಾವು ನೋಡ್ತಾ ಇದ್ದೇವೆ. ಸಂಪೂರ್ಣವಾಗಿ ಮಂದಗತಿಯಿಂದ ಸಾಕ್ತಾ ಇರ್ತಕ್ಕಂಥದ್ದಿದೆ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು. ದ್ವಂದ್ವ ಆಲೋಚನೆಗಳಿಂದ ಕೂಡಿರ್ತಕ್ಕಂಥದ್ದಿದೆ. ಸ್ವಲ್ಪ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇರ್ತಕ್ಕಂಥದ್ದಿದೆ. ಮತ್ತು ನಿಂದನೆಗೊಳಗಾಗ್ತಕ್ಕಂಥದ್ದು ಇರುತ್ತೆ. ಮಾಡದೇ ಇರತಕ್ಕಂಥ ತಪ್ಪನ್ನು ಮೈಮೇಲೆ ಹಾಕ್ಕೊಳ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಜೋಪಾನ. ದೂರಭಾರ ಪ್ರಯಾಣ ಅನ್ನೋ ವಿಚಾರ ಬರೋದಾದರೆ ಸ್ವಲ್ಪ ಬೇಡ, ಜೋಪಾನವಾಗಿರೋದೇ ಉತ್ತಮ. ಭಾನುವಾರ ಇದೆ, ನೆಮ್ಮದಿಯಾಗಿ ಆಚೆ ಹೋಗಿ ಬರೋಣ ಅಂಥೇಳಿ ತಾವು ಏನಾದರೂ ಆಲೋಚನೆ ಮಾಡಿದ್ರೆ ಮಾರ್ಗ ಮಧ್ಯದಲ್ಲೂ ಕೂಡ ಸ್ವಲ್ಪ ಸಮಸ್ಯೆಗಳಿದೆ. ಸ್ವಲ್ಪ ಜೋಪಾನ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು. ಮತ್ತು ಕುಟುಂಬದಲ್ಲೂ ಕೂಡ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಕದನಗಳು ಆಗ್ತಾನೇ ಇದೆ. ಈಗ ತಾವು ಬೆಳಗ್ಗೆ ಎದ್ದಾಗಲಿಂದನೇ ಗಮನಿಸ್ಬೋದು, ನಿಮ್ಮ ಮನಸ್ಸೇ ಎಲ್ಲೋ ಒಂದು ಕಡೆ ಇದೆ, ದೇಹನೇ ಎಲ್ಲೋ ಒಂದು ಕಡೆ ಇದೆ. ಯಾರಾದರೂ ಏನಾದರೂ ಮಾತಾಡಿಸ್ತಾ ಇದ್ದರೆ ಆ ಕ್ಷಣ ನೀವು ಅವರಿಗೆ ಸುಮ್ಮನೆ ಸ್ಪಂದಿಸ್ತಾ ಇರ್ತೀರಿ ಹೊರತಾಗಿ ಮನಸ್ತೃಪ್ತಿಯಾಗಿ ಅವ್ರ ಹತ್ರ ಮಾತಾಡ್ತಾ ಇರೋದಂಥದ್ದು ಇರೋದಿಲ್ಲ. ಒಂದು ವೇಳೆ ಮದುವೆ ಆಗಿರ್ತಕ್ಕಂಥವ್ರು ತಮ್ಮ ದಾಂಪತ್ಯ ಜೀವನದಲ್ಲೂ ಕೂಡ ಸಣ್ಣ ಪುಟ್ಟ ಏರುಪೇರುಗಳನ್ನು ತಾವು ಇವತ್ತಿನ ದಿವಸ ಗಮನಿಸ್ಕೊಳ್ತೀರಿ. ಆದರೆ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಸ್ವಲ್ಪ ತಾಳ್ಮೆ, ಸಮಾಧಾನದಿಂದ ವರ್ತನೆಯನ್ನು ಮಾಡಿದ್ರೆ ಈ ಪರಿಸ್ಥಿತಿಯನ್ನು ಕಷ್ಟ ಎಂಬತಕ್ಕಂಥ ಒಂದು ಕಲ್ಲು ಹೇಗೆ ಮಂಜಿನ ಗಡ್ಡೆಯಾಗಿ ಕರಗುವಂಥದ್ದು ಇರುತ್ತೋ ಅದೇ ರೀತಿ ತಮಗೆ ಎದುರಾಗ್ತಕ್ಕಂಥ ಸಮಸ್ಯೆಗಳು ಕೂಡ ಮಂಜಿನ ಗಡ್ಡೆಯಾಗಿ ಹಾಗೆ ಕರಗಿಸ್ಕೊಳ್ಬೋದು. ಇದಕ್ಕೆ ತಮಗೆ ಮೂಲವಾಗಿರ್ತಕ್ಕಂಥ ಒಂದು ಪರಿಹಾರ ಏನಪ್ಪ ಅಂತಂದರೆ ಅದು ತಮ್ಮಲ್ಲೇ ಇದೆ. ತಾಳ್ಮೆ, ಸಹನೆ, ಜೊತೆಗೆ ಭಗವಂತನ ಕೃಪೆಯೂ ಕೂಡ ಬೇಕಲ್ವಾ. ಹಾಗಾಗಿ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಪರಮೇಶ್ವರನ ಆರಾಧನೆಯನ್ನು ಮಾಡ್ತಕ್ಕಂಥದ್ದೇ ಬಹಳ ಉತ್ತಮ. ಯಾಕೆ ಅಂತಂದರೆ ಪರಮೇಶ್ವರ ಎಷ್ಟೇ ಆದರೂ ಸದಾಕಾಲ ಶಾಂತಿ, ನೆಮ್ಮದಿಯನ್ನು ದಯಪಾಲಿಸ್ತಕ್ಕಂಥವನು. ಅಂತಹ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದ್ರೆ, ಮಾತನಾಡಿರ್ತಕ್ಕಂಥ ವನಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ನಾವು ಗಮನಿಸಿ ತಿಳಿಸೋದಾದ್ರೆ ಚೆನ್ನಾಗಿದೆ. ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಪ್ರಾರಂಭದ ಹಂತದಲ್ಲಿ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಗ್ತಾ ಇರ್ತಕ್ಕಂಥದ್ದಿದೆ. ಮಧ್ಯಾಹ್ನ 12:30 ತನಕನೂ ಕೂಡ ಸ್ವಲ್ಪ ಸ್ಲೋ. ಬೆಳಗ್ಗೆ ಎದ್ದಾಗ್ಲಿಂದನೇ ಒಂದು ರೀತಿ ಆಲಸ್ಯತನ, ಏನೊಂದು ಕೆಲಸ ಮಾಡ್ಬೇಕಂತಂದ್ರೂ ಏನೋ ಒಂಥರ ಸೋಂಬೇರ್ತನ. ಏನು ಮಾಡಿದ್ರೆ ಆಯಿತು ಬಿಡಪ್ಪ, ನಡೆಸ್ಕೊಂಡ್ರೆ ಆಯಿತು ಬಿಡಪ್ಪ, ಏನು ಜೀವನ ಪೂರ್ತಿ ಮಾಡೋ ಅಂಥದ್ದೇ ಅಲ್ವಾ, ಆರಾಮಾಗಿ ಮಾಡ್ಕೊಳ್ಳೋಣ ಬಿಡು ಅನ್ನೋ ಒಂದು ಮನಸ್ಥಿತಿಲೇ ಇರ್ತಿರೋ ಹೊರತಾಗಿ ಎಂತಹ ವಿಚಾರ ಇದ್ರೂ ಕೂಡ ಅದು ಆ ಕ್ಷಣ ಕಾರ್ಯಸಿದ್ಧಿ ಆಗಲೇಬೇಕು, ಅದನ್ನು ತಾವು ಮಾಡಿಕೊಳ್ಳೇಬೇಕು, ಅತ್ಯ ಅವಶ್ಯಕ ಅಂತಂದ್ರೂ ಕೂಡ ತಾವು ಎಲ್ಲೋ ಒಂದು ಕಡೆ ಆಲಸ್ಯತನವನ್ನು ತೋರ್ತೀರಿ. ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ಇವತ್ತು ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಹಾಗಾಗಿ ತಾವು ಶ್ರದ್ಧಾಭಕ್ತಿಯಿಂದ ಆಸಕ್ತಿಯುಕ್ತರಾಗಿ ತಾವು ಅದರ ಮೇಲೆ ಹೆಚ್ಚಿನಷ್ಟು ಶ್ರಮವಹಿಸಿ ಕೆಲಸವನ್ನು ಮಾಡಿದ್ದೆ ಆದರೆ 100ಕ್ಕೆ 100 ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಹಣಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡಬೇಕಾದ್ರೆ ಸ್ವಲ್ಪ ಜೋಪಾನ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು. ತಾವು ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಹಣವನ್ನು ಕಳ್ಕೊಳ್ತಕ್ಕಂಥದ್ದು ಇರುತ್ತೆ ಹೊರತಾಗಿ ಪಡ್ಕೊಳ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸ್ವಲ್ಪ ಕಡಿಮೆನೇ. ಜೋಪಾನ. ಒಂದು ಹಣಕಾಸನ್ನು ಕೊಟ್ಟು ತೆಗೆದುಕೊಳ್ಬೇಕಾದ್ರೂ ಕೂಡ ಇವತ್ತೊಂದು ದಿವಸ ತಡೆ ಹಾಕಿ ನಾಳೆಗೆ ಅದನ್ನು ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ಹೊರತುಪಡಿಸಿ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳಿಸೋದಾದರೆ ಎಲ್ಲ ರೀತಿಯೂ ಕೂಡ ಚೆನ್ನಾಗಿದೆ. ದೂರಬಾರ ಪ್ರಯಾಣ ಆಗಲಿ, ಮತ್ತು ಭೂಮಿಯ ವಿಚಾರವಾಗಿ ಏನಾದರೂ ಒಂಚೂರು ಮುಂದುವರಿತಕ್ಕಂಥದ್ದಾಗಲಿ, ನೋಡ್ಕೊಂಡು ಬರ್ತಕ್ಕಂಥದ್ದಾಗಲಿ, ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥದ್ದಾಗಲಿ, ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದಾಗಲಿ, ನ್ಯಾಯ ತೀರ್ಮಾನ, ಇಲ್ಲಾಂದರೆ ಒಂದು ನಿಲುವಿಗೆ ಬರ್ತಕ್ಕಂಥದ್ದಾಗಲಿ ಚೆನ್ನಾಗಿದೆ. ಇಲ್ಲಾಂದರೆ ಹೊಸದಾಗಿರ್ತಕ್ಕಂಥ ಏನಾದರೂ ಒಂದು ವಸ್ತುವನ್ನು ತಮ್ಮ ವಾಸ್ತುಗೃಹಕ್ಕೆ ತಗೊಂಡು ಬರಬೇಕಂದ್ರೂ ಕೂಡ ಚೆನ್ನಾಗಿದೆ. ಇವತ್ತಿನ ದಿವಸ ಬಹಳ ಪ್ರಶಂಸವಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ವನಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡತಕ್ಕಂಥ ವನಸರಿ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ಚೆನ್ನಾಗಿದೆ. ಎಡಭಾಗದಲ್ಲೇ ಅದರ ಚಲನವಲನ ಸೃಷ್ಟಿ ಮಾಡ್ತಾ ಇದೆ. ಚೆನ್ನಾಗಿದೆ ಅಂತಂದರೆ ಗುರುಗಳೇ ಎಡಭಾಗದಲ್ಲಿ ಸೃಷ್ಟಿ ಮಾಡ್ತಾ ಇದೆ ಅಂತಂದರೆ ನಮಗೆ ಸಮಸ್ಯೆನೇ ಅಲ್ವಾ, ಮತ್ತು ಚೆನ್ನಾಗಿ ಏನು ಬಂತು ಅನ್ನೋದಾದರೆ ಅಂದರೆ ಇವತ್ತಿನ ದಿನದ ನಿಮ್ಮ ಭವಿಷ್ಯವನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಅಂತಲೇ ಅರ್ಥ. ಏನಪ್ಪ ಅಂದರೆ ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಹೆಸರಿಗೆ ತಕ್ಕನಂಗೆ ಸ್ವಲ್ಪ ಸಿಂಹಗರ್ಜನೆ ಜಾಸ್ತಿನೇ, ಕೋಪ ಅನ್ನೋದು ಜಾಸ್ತಿನೇ. ಅದು ಸಿಂಹರಾಶಿಯವರ ಸಹಜ ಗುಣ. ಹಂಗಂತ ಹೇಳಿ ತಾವು ಅದನ್ನು ಮನಸ್ಸಲ್ಲಿಟ್ಕೊಂಡು ಏನದು ಸಿಂಹರಾಶಿನಯ್ಯ ಇದು ನನ್ನ ಸಹಜ ಗುಣ ಅಂಥೇಳಿ ತಾವು ಕೂಗಾಡೋದು ಕಿರ್ಚಾಡೋದು ಮಾಡಿದ್ರೆ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ಜೋಪಾನ. ತಾವು ಇವತ್ತಿನ ದಿವಸ ಎಷ್ಟು ತಾಳ್ಮೆ ಸಹನೆಯಿಂದ ನಡ್ಕೊಳ್ತೀರೋ ಅಷ್ಟೇ ಉತ್ತಮ. ಪರಿಸ್ಥಿತಿ ನಿಮ್ಮನ್ನು ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ. ಏನೋ ಒಂದು ವಿಚಾರಕ್ಕೆ ನಿಮ್ಮನ್ನು ಕೆರಳಿಸ್ತಕ್ಕಂಥದ್ದೇ ಇರುತ್ತೆ. ವಾಸ್ತುಗೃಹದಲ್ಲಿ ಕುಟುಂಬಸ್ಥರೂ ಕೂಡ ಸಣ್ಣ ಪುಟ್ಟ ವಿಚಾರವನ್ನು ಕೂಡ ಬಹಳ ದೊಡ್ಡದು ಮಾಡ್ತಕ್ಕಂಥವ್ರು ಇರ್ತಾರೆ. ಆ ಕ್ಷಣ ಅದು ಜಗಳ ಕದನ ಆಗೋ ಅವಶ್ಯಕತೆ ಇರೋದಿಲ್ಲ, ಆದರೆ ಎಲ್ಲೋ ಒಂದು ಕಡೆ ಅದಕ್ಕೆ ಈಡಾಗ್ತಕ್ಕಂಥದ್ದು ಇರುತ್ತೆ. ಆಗ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ತಾವು ನಿಮ್ಮ ಕೋಪ ತಾಪ ಗಗನಕ್ಕಿದ್ರೂ ಕೂಡ ಆ ಗಗನವನ್ನು ಮೀರಿ ತಾವು ಒಂದು ಕ್ಷಣ ಆಲೋಚನೆಯನ್ನು ಮಾಡಿ ತಾಳ್ಮೆ ಸಹನೆಯನ್ನು ತಾವು ತುಂಬಿಕೊಳ್ತಕ್ಕಂಥದ್ದೇ ಬಹಳ ಉತ್ತಮ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಹಾಗಾಗಿ ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೆ ಜೊತೆಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆನೂ ಕೂಡ ಹೌದು. ಆರೋಗ್ಯದ ಸಮಸ್ಯೆಯಿಂದ ಬಾಧಿಸ್ತಕ್ಕಂಥದ್ದಿರುತ್ತೆ. ಹವಾಮಾನವೂ ಕೂಡ ಹಾಗೇ ಇದೆ. ಒಂದು ಕಡೆ ತೀರಾ ಬಿಸಿಲು, ಇನ್ನೊಂದು ಕಡೆ ತೀರಾ ಮಳೆ, ಸಂಜೆ ಆದರೆ ತೀರಾ ಚಳಿ. ಇದೆಲ್ಲವೂ ಕೂಡ ನಿಮ್ಮ ಆರೋಗ್ಯಕ್ಕೆ ಎಲ್ಲೋ ಒಂದು ಕಡೆ ಸ್ವಲ್ಪ ಬಾಧಿಸ್ತಕ್ಕಂಥದ್ದೇ. ಹಾಗಾಗಿ ತಾವು ಇವತ್ತಿನ ದಿವಸ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಪರಮೇಶ್ವರನ ಸಾನ್ನಿಧ್ಯಕ್ಕೆ ಹೋಗಿ ಒಂದು ಚೂರು ಲವಣ, ಉಪ್ಪು, ಅಕ್ಕಿ ಮತ್ತು ಒಂದು ಚೂರು ಹಾಲು ಇದಿಷ್ಟನ್ನು ಕೂಡ ಸಂಧ್ಯಾ ಕಾಲದಲ್ಲಿ ಪರಮೇಶ್ವರನ ಸಾನ್ನಿಧ್ಯಕ್ಕೆ ಕೊಡ್ತೀನಪ್ಪ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕೊಟ್ಟು ಬರ್ತಕ್ಕಂಥದ್ದು ಬಹಳ ಉತ್ತಮ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಎಷ್ಟೇ ಆಗಲಿ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ತಮ್ಮ ಭವಿಷ್ಯತ್ತು ತಾಳ್ಮೆಯಿಂದನೇ ಮುಂದುವರಿತಕ್ಕಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ವನಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ವನಸಿರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ನಾವು ಗಮನಿಸಿ ತಿಳಿಸೋದಾದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವು ತಮ್ಮ ಆಲೋಚನೆಗಳೆಲ್ಲವೂ ಕೂಡ ಶಾಂತಿ ನೆಮ್ಮದಿಯ ಅಪೇಕ್ಷೆಯಲ್ಲೇ ಕೂಡಿರ್ತಕ್ಕಂಥದ್ದಿದೆ.
ಏನಪ್ಪ, ಶ್ರಾವಣ ಮಾಸ ಇದೆ, ಹೆಂಗೋ ಹಬ್ಬಗಳಾಗ್ತಾ ಬರ್ತಾ ಇದೆ. ಮೊನ್ನೆ ತಾನೇ ವರಮಹಾಲಕ್ಷ್ಮಿ ಮುಗಿದಿದೆ. ಇನ್ನೇನು ಅಗೋ ಈಗೋ ಅಂತಂದರೆ ರಕ್ಷಾಬಂಧನ ಎದುರಾಗುತ್ತೆ. ಅದಾದ ಮೇಲೆ ಗಣಪತಿ ಹಬ್ಬ ಇನ್ನು ಮುಂದಕ್ಕೆ ಇದ್ದಿದ್ದೆ. ಸ್ವಲ್ಪ ಆಚೆ ಹೋಗಿ ಬರೋಣ, ಕುಟುಂಬದಲ್ಲಿರೋರು ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಆಚೆ ಕಡೆ ಸುತ್ತಾಡ್ಕೊಂಡು ಬರೋಣ ಅನ್ನೋ ಒಂದು ಆಲೋಚನೆಯಲ್ಲಿ ಇರ್ತೀರಿ. ಒಂದಿಷ್ಟು ಜನ ಈ ಆಲೋಚನೆಯಲ್ಲಿದ್ದರೆ, ಮತ್ತೊಂದಷ್ಟು ಜನ ತಾವು ಸ್ವಇಚ್ಛೆಯಿಂದ ಸ್ವತಂತ್ರವಾಗಿ ತಾವೊಬ್ಬರೇ ಆ ಒಂದು ಸಂತೋಷವನ್ನು ಹುಡುಕ್ಲಿಕ್ಕಾಗಿ ತಾವು ಬಯಸ್ತಾ ಇರ್ತೀರಿ. ಆದರೆ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ತಮಗೊಂದು ಕಿವಿ ಮಾತನ್ನು ಹೇಳ್ತೀನಿ ನೋಡಿ. ತಮ್ಮ ಆಸೆ ಆಕಾಂಕ್ಷೆಗಳಿಗೆ ನಾನು ಯಾವುದೇ ರೀತಿ ಕಲ್ಲು ಹಾಕುವಂತ ಮಾತಾಡೋದಿಲ್ಲ. ಆದರೆ ತಾವು ಎಲ್ಲೇ ಹೋಗಿ ಬರೋದಾದ್ರೂ ಸ್ವಲ್ಪ ಜೋಪಾನ. ಮಾರ್ಗ ಮಧ್ಯದಲ್ಲಿ ಒಂದಿಷ್ಟು ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಇರುತ್ತೆ. ತಾವು ಎಷ್ಟೇ ಸಮಾಧಾನವಾಗಿದ್ರೂ ಕೂಡ, ತಾವು ಎಷ್ಟೇ ಸ್ಲೋ ಡ್ರೈವಿಂಗ್ ಮಾಡ್ತಾ ಇದ್ರೂ ಕೂಡ ಪಕ್ಕದಲ್ಲಿರ್ತಕ್ಕಂಥ ಒಂದು ಗ್ರಹಗತಿಗಳು ಏನೋ ತಮಗೂ ಸಮಸ್ಯೆಗಳು ಈಡಾಗ್ತಕ್ಕಂಥದ್ದೇ. ಆಮೇಲೆ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಯಾವ ಒಂದು ಖುಷಿ, ನೆಮ್ಮದಿ, ಸಂತೋಷಕ್ಕಾಗಿ ತಾವು ಆಚೆ ಹೋಗ್ತಾ ಇರ್ತೀರೋ ಆ ಸಂತೋಷ, ಆ ನೆಮ್ಮದಿ ಎಲ್ಲೋ ಒಂದು ಕಡೆ ಕಾಣೆ ಆಗೋದಂಗೆ ಆಗುತ್ತೆ. ಸುಮ್ಮನೆ ಹೋಗ್ತೀರಿ, ಬರ್ತೀರಿ, ಕೈಲಿರ್ತಕ್ಕಂಥ ಕಾಸನ್ನು ಖರ್ಚು ಮಾಡ್ಕೊಳ್ತೀರಿ, ಸಮಯನೂ ವ್ರತಃ ವೇಸ್ಟ್ ಮಾಡ್ಕೊಳ್ತೀರಿ. ಇದೆಲ್ಲದಕ್ಕಿಂತ ಒಂದು ಪರಿಹಾರದ ಮಾರ್ಗ ಏನಪ್ಪ ಅಂತಂದರೆ, ತಾವು ಆಚೆನೂ ಹೋಗಿ ಬರಬೇಕು, ನೆಮ್ಮದಿನೂ ಇರಬೇಕು ಅಂತಂದರೆ ಯಾವುದಾದ್ರೂ ಶಕ್ತಿ ದೇವತೆಯ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಶಕ್ತಿ ದೇವತೆಯ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ತಾಯಿಯ ಸಾನ್ನಿಧ್ಯದಲ್ಲಿ ಒಂದು ರಾತ್ರಿ ಉಳ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ತಾಯಿಯ ಆರಾಧನೆ ಬಹಳ ಮುಖ್ಯ. ಜೊತೆಗೆ ಆದಷ್ಟು ಈ ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಮಾಡಿ. ಇವತ್ತಿನ ದಿವಸ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ಆ ಕೆಂಪು ಎಷ್ಟೇ ಆದರೂ ಕೋಪ, ಆ ಕೋಪವನ್ನು ಮತ್ತಷ್ಟು ಆ ಕ್ಷಣ ಜಾಸ್ತಿನೇ ಮಾಡತಕ್ಕಂಥದ್ದಿರುತ್ತೆ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನ. ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡಿರ್ತಕ್ಕಂಥ ಮನಸ್ಸಿಗೆ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ ಬಹಳ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು 100ಕ್ಕೆ 100 ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ದೃಢ ಮನಸ್ಸಿನ ಸಂಕಲ್ಪದಿಂದ ತಾವು ಮುಂದುವರೆದಿದೆ ಆದರೆ ಮತ್ತಷ್ಟು ಕೆಲಸಗಳನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣ ಆಗಲಿ, ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ಆಗಲಿ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಮುಂದುವರಿತಕ್ಕಂಥದ್ದಾಗಲಿ, ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ನಿಲುವು ತೀರ್ಮಾನವನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಬಹಳ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಒಂದು ವಿಚಾರ, ತುಲಾರಾಶಿನಲ್ಲಿರ್ತಕ್ಕಂಥವ್ರು ತಾವು ಆದಷ್ಟು ನಿಮ್ಮದೇನಿದೆ ಅದನ್ನು ನೋಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಏನೋ ಸಮಸ್ಯೆ ಆಗಿದೆ ಅಂಥೇಳಿ ತಾವು ಸ್ಪಂದಿಸಿ ಇಲ್ಲ ಅಂಥೇಳಿ, ಆದರೆ ಆ ಕ್ಷಣ ತಾವೇ ಹೋಗಿ ಏನೋ ನ್ಯಾಯ ಪಂಚಾಯಿತಿ ಮಾಡ್ತೀರಿ ಅಂತಂದರೆ ಸ್ವಲ್ಪ ಜೋಪಾನ, ತಾವೇ ಹಿಂದೆ ಸರಿತಕ್ಕಂಥದ್ದು ಬಹಳ ಉತ್ತಮ. ಜೊತೆಯಲ್ಲಿರ್ತಕ್ಕಂಥವ್ರು ನಿಮ್ಮನ್ನು ಪ್ರೇರೇಪಿಸ್ತಾರೆ, ಅಣ್ಣ ನೀನು ಬಾರಣ, ನೀನು ಕೂತ್ಕೊಂಡು ಮಾತಾಡು ಎಲ್ಲ ಆಗುತ್ತೆ ಅಂತ ಹೇಳಿ ತಾವು ಕೂತ್ಕೊಳ್ತೀರಿ, ಮಾತಾಡ್ತೀರಿ, ಹೌದು ಸರಿ. ಆದರೆ ಅದು ಆ ಕ್ಷಣ ಕಾಲ್ಪನಿಕನೇ ಹೊರತಾಗಿ ನಾಳೆ ದಿವಸ ಏನಾದರೂ ಒಂದು ಚೂರು ಸಮಸ್ಯೆ ಎದುರಾದರೆ ತಮ್ಮ ಹೆಸರನ್ನೇ ಹಿಡ್ಕೊಂಡು ಅವರು ಮಾತಾಡ್ತಕ್ಕಂಥದ್ದು ಇರುತ್ತೆ. ಇಂಥ ವಿಚಾರಗಳಿಗೆ ನಾವು ತಲೆ ಹಾಕ್ತಕ್ಕಂಥದ್ದು ಬೇಡ. ಆದಷ್ಟು ತುಲಾರಾಶಿನಲ್ಲಿರ್ತಕ್ಕಂಥವ್ರು ಬಹಳ ಜಾಣ್ಮೆತನದಿಂದ ತಾವು ನಿಮ್ಮ ನಿಲುವು ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಎಲ್ಲೋ ಒಂದು ಕಡೆ ಸಂಕಷ್ಟಗಳಿಗೆ ಸಿಕ್ಕಾಕೊಳ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗುತ್ತೆ, ತಮಗೆ ಅದರ ಅರಿವು ಆಗುತ್ತೆ. ಆ ಕ್ಷಣ ತಾವು ಸ್ವಲ್ಪ ಜೋಪಾನವಾಗಿ ಆಚೆ ಬರತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ಅನುಸರಿಸ್ಕೊಂಡು ಮುಂದುವರೆದಿದ್ದೆ ಆದರೆ ತುಲಾರಾಶಿನಲ್ಲಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ನಿಮ್ಮ ಮನೆ ದೇವರ ಅನುಗ್ರಹ ನಿಮಗಿದೆ. ತಂದೆ ತಾಯಿಯ ಪಾದರವಿಂದಗಳಿಗೆ ನಮಸ್ಕರಿಸಿ ತಾವಿವತ್ತಿನ ದಿವಸ ಮನೆ ಆಚೆ ಕಾಲಿಡತಕ್ಕಂಥದ್ದು ಬಹಳ ಉತ್ತಮ. ಅವರ ಅನುಗ್ರಹ ನಮಗಿದ್ರೆ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಮತ್ತಷ್ಟು ಅನುಕೂಲಕರವಾಗಿ ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸರೆ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ನಾವು ಗಮನಿಸಿ ತಿಳಿಸೋದಾದರೆ ಸ್ವಲ್ಪ ಜೋಪಾನ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರು. ಯಾಕೆ ಅಂತಂದರೆ ಎಡಭಾಗದಲ್ಲಿ ಬಹಳ ನಿಧಾನವಾಗಿ ಮಂದಗತಿಯಿಂದ ಸಾಗ್ತಾ ಇರ್ತಕ್ಕಂಥದ್ದಿದೆ. ಅಂತಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಮಸ್ಯೆಗಳಾಗಲಿ ಸಂಕಷ್ಟಗಳಾಗಲಿ ತಾವು ಸಿಲುಕಿಕೊಳ್ಳತಕ್ಕಂಥ ಆ ಒಂದು ಸಮಯ ತಮಗೆ ಅರಿವಾಗುತ್ತೆ.
ಏನಪ್ಪ ಅಂತಂದರೆ ಪ್ರತಿ ಸತಿ ನಾನು ಹೇಳ್ತೀನಿ, ಆದಷ್ಟು ಪಾಸಿಟಿವನ್ನೇ ಆಲೋಚನೆಯನ್ನು ಮಾಡಿ ನೆಗೆಟಿವನ್ನು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಅಂಥೇಳಿ ಅಂತೆ. ಆದರೆ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರಿಗೊಂದು ಕಿವಿ ಮಾತೇನಪ್ಪ ಅಂತಂದರೆ, ತಾವು ಇವತ್ತಿನ ದಿವಸ ಮೊದಲು ಸಮಸ್ಯೆಗಳು ಯಾವೆಲ್ಲ ರೀತಿ ಎದುರಾಗುತ್ತೆ, ಯಾವೆಲ್ಲ ರೀತಿ ಎದುರಾಗಬಹುದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಆಲೋಚನೆಯನ್ನು ಮಾಡಿ, ಅದರಿಂದ ನಾನು ಹೇಗೆ ಆಚೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಆಲೋಚನೆಯನ್ನು ಮಾಡಿ ತಾವು ಆಚೆ ಕಾಲಿಡ್ತಕ್ಕಂಥದ್ದೇ ಬಹಳ ಉತ್ತಮ. ಏಕಾಏಕಿ ಮುನ್ನುಗ್ತಕ್ಕಂಥದ್ದು ಬೇಡ. ಏನೋ ಒಂದು ಧೈರ್ಯ, ಅತಿಯಾಗಿರ್ತಕ್ಕಂಥ ಒಂದು ಆತ್ಮಸ್ಥೈರ್ಯ, ಓವರ್ ಕಾನ್ಫಿಡೆನ್ಸಿಂದ ತಾವೆಲ್ಲೋ ಒಂದು ಕಡೆ ಜಾರು ಬೀಳತಕ್ಕಂಥದ್ದೇ ಇರುತ್ತೆ ಜೋಪಾನ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರು. ಇಂತಹ ಸಮಸ್ಯೆಗಳು ತಮಗೆ ಮತ್ತಷ್ಟು ಈಸಿಯಾಗಿ ಅರಿವಿಗೆ ಬಂದು ಆ ಸಮಸ್ಯೆಗಳಿಂದ ಆಚೆ ಬರಬೇಕು ಅಂತಂದರೆ ತಾವೆಲ್ಲರೂ ಕೂಡ ಗಣಪನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ ಏನೊಂದು ಕೆಲಸದಲ್ಲಿ ವಿಘ್ನಗಳು ಎದುರಾದರೂ ಕೂಡ ಆ ವಿಘ್ನಗಳಿಂದ ದೂರ ಆಗಬೇಕು, ವಿಘ್ನಗಳು ನಿವಾರಣೆ ಆಗಬೇಕು ಅಂತಂದರೆ ವಿಘ್ನ ನಿವಾರಕ ಗಣಪನ ಆರಾಧನೆಯೇ ಬಹಳ ಉತ್ತಮ. ಹಾಗಾಗಿ ತಾವು 21 ಗರಿಕೆಯನ್ನು ಶ್ರೀಗಂಧದಲ್ಲಿ ಅದ್ದಿ ಗಣಪನ ಪೂಜಾನುಷ್ಠಾನ ಮಾಡೋದ್ರಿಂದ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಎಂತಹ ಸಮಸ್ಯೆಗಳೇ ಎದುರಾಗಲಿ ಚಿಟಿಕೆ ಒಡೆಯುವಷ್ಟರಲ್ಲಿ ಅದರಿಂದ ಆಚೆ ಬರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗಣಪನ ಅನುಗ್ರಹ ಸದಾಕಾಲ ತಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಈಗ ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡತಕ್ಕಂಥ ವನಸಿರಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಚಲನವಲನವನ್ನು ಆ ಕ್ಷಣ ನಿಲ್ಲಿಸೇ ಇರತಕ್ಕಂಥದ್ದೇ. ಯಾಕೆ ಅಂತಂದರೆ ಮಕರ ರಾಶಿನಲ್ಲಿರ್ತಕ್ಕಂಥ ಭವಿಷ್ಯತ್ತು ಇವತ್ತಿನ ದಿವಸ ಎರಡೂ ದೋಣಿನಲ್ಲಿ ಕಾಲಿಟ್ಟುಬಿಟ್ಟಿದ್ದಾರೆ. ಒಂದು ಪಾಸಿಟಿವ್ ಹೌದು, ಈ ಕಡೆ ನೆಗೆಟಿವ್ ಹೌದು. ದ್ವಂದ್ವ ಆಲೋಚನೆಗಳಿಂದ ಕೂಡಿರ್ತಕ್ಕಂಥವ್ರು ಇದ್ದೀರಿ. ಈ ಕಡೆ ಒಂದು ಹಾದಿಯಲ್ಲೂ ದೋಣಿಯಲ್ಲೂ ಕಾಲಿಟ್ಟಿದ್ದೀರಿ, ಈ ಕಡೆ ದೋಣಿಯಲ್ಲೂ ಕಾಲಿಟ್ಟಿದ್ದೀರಿ. ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮಧ್ಯದಲ್ಲಿ ಮುಳುಗೋಗುವಂಥ ಪರಿಸ್ಥಿತಿನೇ ಎದುರಾಗೋಗಿದೆ. ಯಾಕೆ ಅಂತಂದರೆ ಮಕರ ರಾಶಿನಲ್ಲಿರ್ತಕ್ಕಂಥವ್ರ ಗ್ರಹಗತಿಗಳಾಗಲಿ ಏನೇ ಆದ್ರೂ ಕೂಡ ರಾಶ್ಯಾಧಿಪತಿ ಶನಿ ಪರಮಾತ್ಮ ಸನ್ನಿಗ್ಧ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡತಕ್ಕಂಥವ್ರು ಇರ್ತಾರೆ. ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಟೆನ್ಷನ್ ಜಾಸ್ತಿ ಆಗುತ್ತೆ ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗೆ. ಹೇಗಪ್ಪ, ಅಯ್ಯೋ ಎಂಥ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಏನು ಮಾಡೋದು? ನಿಮಗೆ ಹೇಗಾಗೋಗಿರುತ್ತೆ ಅಂತಂದರೆ ಸಂಪೂರ್ಣವಾಗಿ ಎರಡೂ ಕಡೆ ಬಿಸಿ ತುಪ್ಪ ಆಗೋಗಿರುತ್ತೆ. ಈ ಕಡೆ ನುಂಗೋಕ್ಕೂ ಆಗೋದಿಲ್ಲ, ಈ ಕಡೆ ಹುಗಳೋಕ್ಕೂ ಆಗೋದಿಲ್ಲ. ಹಾಗಾಗಿ ಆ ರೀತಿ ಇರ್ತಕ್ಕಂಥ ಪರಿಸ್ಥಿತಿನೇ ಸೃಷ್ಟಿ ಆಗ್ತಕ್ಕಂಥದ್ದಿರುತ್ತೆ ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗೆ. ಸ್ವಲ್ಪ ಜೋಪಾನ. ಆದಷ್ಟು ಮಕರ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಹೆಚ್ಚಿನಷ್ಟು ಜ್ಞಾನವನ್ನು ಆಗಲಿ ತಮ್ಮ ಬುದ್ಧಿಶಕ್ತಿಗೆ ಕೆಲಸ ಕೊಡ್ತಕ್ಕಂಥದ್ದೇ ಉತ್ತಮ. ಏನೋ ಒಂದು ಕಡೆ ಅಯ್ಯೋ ಏನು ಮಾಡೋದು ಅರ್ಥವಾಗ್ತಾ ಇಲ್ಲ ಅಂತ ಹೇಳಿ ಮೌನವಾಗಿ ಕೂತ್ಕೊಳ್ತಕ್ಕಂಥದ್ದು, ಇಲ್ಲ ಅಂತಂದರೆ ತಾವು ತಮ್ಮದೊಂದು ಸ್ವತಂತ್ರದ ಆಲೋಚನೆಯಿಂದ ಎಲ್ಲೋ ದೂರ ಸರ್ಕೊಳ್ತಕ್ಕಂಥದ್ದು ಮಾಡಬೇಡಿ.
ಆದಷ್ಟು ಒಬ್ಬಂಟಿತನವನ್ನು ಅಪೇಕ್ಷೆ ಪಡ್ತಕ್ಕಂಥದ್ದು ಇವತ್ತಿನ ದಿನ ಬೇಡ ಮಕರ ರಾಶಿನಲ್ಲಿರ್ತಕ್ಕಂಥವ್ರು. ಯಾಕೆ ಅಂತಂದರೆ ಇಂತಹ ಸಮಯದಲ್ಲಿ ತಾವು ಒಬ್ಬರೇ ಇರೋದರಿಂದ ಬೇರೊಂದು ಆಲೋಚನೆಗಳು ನಿಮ್ಮ ತಲೆಗೆ ತುಂಬತಕ್ಕಂಥದ್ದಿರುತ್ತೆ, ಬೇರೆ ಬೇರೆ ತೀರ್ಮಾನಗಳಿಗೆ ದಾರಿ ಮಾಡಿಕೊಳ್ತಕ್ಕಂಥದ್ದಿರುತ್ತೆ. ಬೇಡ, ಆದಷ್ಟು ಕುಟುಂಬದವ್ರ ಜೊತೆ ಒಂದು 10 ನಿಮಿಷ ನೆಮ್ಮದಾಗಿ ಕಾಲ ಕಳೆಯಿರಿ, ಭಗವಂತನ ಪ್ರಾರ್ಥನೆಯನ್ನು ಮಾಡಿ. ಇವತ್ತಿನ ದಿವಸ ತಾವು ತಾಯಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಶ್ರೀಂ 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 ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 58 ಸತಿ ತಾವು ಪಠನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಶ್ರೀಂ ಎಂಬತಕ್ಕಂಥ ಒಂದೇ ಬೀಜಾಕ್ಷರಿ ಮಂತ್ರವನ್ನು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡಿ 58 ಬಾರಿ ತಾವು ಪಠನೆಯನ್ನು ಮಾಡಿ ಅದಾದ ಮೇಲೆ ತಾವು ಮುಂದಿನ ಕೆಲಸಗಳಲ್ಲಿ ಆಲೋಚನೆಯನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ತಮ್ಮ ಕೆಲಸದಲ್ಲೂ ಕೂಡ ಅಷ್ಟೇ ಬದಲಾಯಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ರತಿನಿತ್ಯ ನಿಮ್ಮ ಜೀವನ ಹೇಗೆ ನಡೀತಾ ಇತ್ತೋ ಅದನ್ನೇ ಅನುಸರಿಸ್ಕೊಂಡು ಹೋಗ್ತಕ್ಕಂಥದ್ದೇ ಬಹಳ ಉತ್ತಮ. ಹಾಗಾಗಿ ಇವತ್ತು ತಾವು ಎಲ್ಲೋ ಒಂದು ಕಡೆ ನಿಮ್ಮ ನೋವಿನ ಕ್ಷಣಗಳನ್ನು ಕೂಡ ತಾವೇ ತಂದುಕೊಳ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಜೋಪಾನ ಅಂತಲೇ ಹೇಳ್ತೀನಿ. ಮಕರ ರಾಶಿನಲ್ಲಿರ್ತಕ್ಕಂಥವ್ರು ತಾಯಿ ಮಹಾಲಕ್ಷ್ಮಿಯ ಕೃಪೆಯಿಂದ ಎಲ್ಲವೂ ಕೂಡ ಅನುಕೂಲವಾಗಲಿ, ಒಳ್ಳೆಯದಾಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೀನಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತನ ತಿಳಿಸೋದಾದ್ರೆ, ಮಾತನಾಡತಕ್ಕಂಥ ಮನಸ್ಸರಿ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನವನ್ನು ನಾವು ಗಮನಿಸಿ ತಿಳಿಸೋದಾದ್ರೆ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಮೀನರಾಶಿನಲ್ಲಿರ್ತಕ್ಕಂಥ ಭವಿಷ್ಯತ್ತು ಇವತ್ತಿನ ದಿವಸ ಚೆನ್ನಾಗಿದೆ. ಇವತ್ತಿನ ದಿವಸ ನಿಮ್ಮ ಸ್ಟಾರ್ ಬಹಳ ಅದ್ಭುತವಾಗಿದೆ. ಗುರು ಹಿರಿಯರ ಪ್ರಾರ್ಥನೆಯನ್ನು ಮಾಡಿ, ದೊಡ್ಡವರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳಿ. ಏನೊಂದು ಕೆಲಸ ಇರಲಿ, ಏನೇ ವಿಚಾರ ಇರಲಿ, ನಿಮ್ಮ ಹಿರಿಯರ ಜೊತೆ ಕೂತು ಒಂಚೂರು ಪ್ರಸ್ತಾಪ ಮಾಡಿ ಅವರು ಕೊಡ್ತಕ್ಕಂಥ ಒಂದಿಷ್ಟು ಗುಪ್ತ ಮಾರ್ಗದರ್ಶನಗಳನ್ನು ತಾವು ಅನುಸರಿಸ್ಕೊಂಡು ಮುಂದುವರೆದಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಎಲ್ಲೋ ಒಂದು ಕಡೆ ಆರೋಗ್ಯದಲ್ಲಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಆಯಾಸ ಜಾಸ್ತಿ ಆಗುತ್ತೆ. ಆ ಆಯಾಸವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಈ ಒಂದು ಡ್ರೈ ಫ್ರೂಟ್ಸ್ ಜ್ಯೂಸನ್ನು ತೊಗೊಳ್ತಕ್ಕಂಥದ್ದು ಬಹಳ ಉತ್ತಮ. ಡ್ರೈ ಫ್ರೂಟ್ಸ್ ಜ್ಯೂಸ್ ಅಂತಂದರೆ ಇನ್ನೇನು ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಬಹಳ ಮೇನು. ಖರ್ಜೂರ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಜಾಸ್ತಿ ಬೇಡ. ಯಾಕೆ ಅಂತಂದರೆ ಪಿಸ್ತಾ ಜಾಸ್ತಿ ತೊಗೊಳ್ಳೋದ್ರಿಂದ ಸ್ವಲ್ಪ ಹೀಟ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಆಮೇಲೆ ಸ್ವಲ್ಪ ಜಾಸ್ತಿ ಪಿಸ್ತಾ ಸೇವನೆಯನ್ನು ಮಾಡೋದ್ರಿಂದನೂ ಕೂಡ ವಾಯು ಆಗ್ತಕ್ಕಂಥದ್ದು ಇರುತ್ತೆ. ನೋಡಿ, ಸಾಧಾರಣವಾಗಿ ತಾವು ಪಿಸ್ತಾ ಸೇವನೆಯನ್ನು ಮಾಡೋದ್ರಿಂದ ಎಡಗಣ್ಣು ಹೊಡ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಇದನ್ನೂ ಕೂಡ ಒಂದು ರೀತಿ ಸಮಸ್ಯೆನೇ. ಆಮೇಲೆ ತಾವು ಸ್ವಲ್ಪ ತಮ್ಮ ಮಲಮೂತ್ರ ವಿಸರ್ಜನೆಗಳನ್ನು ಮಾಡಬೇಕಾದ್ರೂ ಕೂಡ, ವಾಶ್ರೂಮ್ಗೆ ಹೋಗಬೇಕಾದ್ರೂ ಕೂಡ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಪಿಸ್ತಾ ಎಷ್ಟು ಪ್ರಮಾಣದಲ್ಲಿ ಸೇವನೆಯನ್ನು ಮಾಡಬೇಕು ಅಷ್ಟೇ ಮಾಡಬೇಕು. ಆ ಡ್ರೈ ಫ್ರೂಟ್ಸು ಜ್ಯೂಸನ್ನು ಸೇವನೆಯನ್ನು ಮಾಡೋದ್ರಿಂದ ಸ್ವಲ್ಪ ನರನಾಡಿಗಳಿಗೆ ಶಕ್ತಿ ತುಂಬಿಕೊಳ್ತಕ್ಕಂಥದ್ದಿರುತ್ತೆ. ಇದನ್ನು ಬರೀ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಮಾತ್ರ ಅಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಯಾರಿಗೆ ಸ್ವಲ್ಪ ಎನರ್ಜಿ ಬೇಕು, ಸ್ವಲ್ಪ ಸುಸ್ತಾಗ್ತಾ ಇದೆ, ದೇಹಕ್ಕೆ ಆಯಾಸ ಆಗ್ತಾಯಿದೆ, ದಯವಿಟ್ಟು ದಿನ ಬೆಳಗ್ಗೆ ಒಂಚೂರು ಡ್ರೈ ಫ್ರೂಟ್ಸ್ ಜ್ಯೂಸನ್ನು ಕುಡೀರಿ, ಬಹಳ ಒಳ್ಳೆಯದು. ಅದನ್ನು ಬಿಟ್ಟು ತಾವು ಬೇರೊಂದು ರೀತಿ ಒಂದಿಷ್ಟು ಸಲೈನ್ಗಳನ್ನು ಸೇವನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಇಲ್ಲಾಂತಂದರೆ ಆ ಒಂದು ಎನರ್ಜಿ ಜಾಸ್ತಿ ಆಗೋಕ್ಕೆ ಎನರ್ಜಿ ಡ್ರಿಂಕ್ಗಳನ್ನು ಕುಡಿತಕ್ಕಂಥದ್ದಾಗಲಿ ಬೇಡ. ನಮ್ಗೆ ಅದರ ಅವಶ್ಯಕತೆ ಇಲ್ಲ. ನ್ಯಾಚುರಲ್ಲಾಗಿ ಒಂದು ಡ್ರೈ ಫ್ರೂಟ್ಸ್ ಜ್ಯೂಸನ್ನು ಕುಡಿದ್ರೆ ಬಹಳ ಒಳ್ಳೆಯದು. ಆರೋಗ್ಯಕ್ಕೆ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ.
ಕುಡೀರಿ ಅಂತಂದ ಕಾಲದಲ್ಲಿ ನಾವು ದೊಡ್ಡ ದೊಡ್ಡ ಗ್ಲಾಸಲ್ಲೆಲ್ಲ ಕುಡಿದ್ಬಿಟ್ಟು ಆ ಕ್ಷಣ ಏಕಾಏಕಿ ಬದಲಾವಣೆ ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದು ಬೇಡ. ಚಿಕ್ಕ ಚಿಕ್ಕದಾಗಿ ಪ್ರಾರಂಭವನ್ನು ಮಾಡೋಣ. ನಮ್ಮ ದೇಹಕ್ಕೆ ಪ್ರಾರಂಭದಲ್ಲಿ ಸೆಟ್ ಆಗಬೇಕು. ಯಾಕೆ ಅಂತಂದರೆ ವಿಷವನ್ನು ಸೇವಿಸ್ತಾ ಏಕಾಏಕಿ ಅಮೃತವನ್ನು ಸೇವಿಸಿದಾಗ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಇರಲಿ, ಅದರಿಂದ ಬೇರೆ ಏನೂ ಸಮಸ್ಯೆ ಆಗೋದಿಲ್ಲ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಶ್ರಾವಣ ಮಾಸ, ಭಾನುವಾರ, ಹರಿಹರರ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಕೃಪಾಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ,